सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। ಹರಿ ಓಂ. ಹಿಂದಿನ ತರಗತಿಯಲ್ಲಿ ನಾವು ಆತ್ಮಸ್ವರೂಪದ ಚಿಂತನೆಗೆ ಉಪಕ್ರಮ ಮಾಡಿದ್ದೆವು. ನ ಜಾಯತೆ ಮ್ರಿಯತೆ ಎನ್ನುವ ಮಂತ್ರದಲ್ಲಿ ಆತ್ಮನ ಎರಡು ಮುಖ್ಯ ಲಕ್ಷಣಗಳನ್ನ ಶ್ರುತಿ ತೋರಿಸಿಕೊಟ್ಟಿದೆ. ಮೊದಲನೇದಾಗಿ ಆತ್ಮನು ವಿಪಶ್ಚಿತ್ ಅಂದ್ರೆ ಸ್ವಯಂ ಪ್ರಕಾಶ ಸ್ವರೂಪವುಳ್ಳವನು. ಹಾಗೆಯೇ ಆತ್ಮನು ನಿರ್ವಿಕಾರ ಸ್ವರೂಪನು, ಷಡ್ಭಾವ ವಿಕಾರ ಶೂನ್ಯನು ಎಂಬುದಾಗಿ ಸ್ಪಷ್ಟಪಡಿಸಿದೆ. ಅದಕ್ಕಿಂತ ಮುಂದಿನ ಮಂತ್ರವನ್ನ ನಾವು ನೋಡೋದಾದ್ರೆ 19ನೇ ಮಂತ್ರ. ಹಂತಾಚೇನ್ಮನ್ಯತೆ ಹಂತುಗುಂ ಹತಶ್ಚೇನ್ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಗಂ ಹಂತಿ ನ ಹನ್ಯತೆ. ಈ ಮಂತ್ರವು ಕೂಡ ಶ್ರೀಮದ್ ಭಗವದ್ಗೀತೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನ ಪಡೆದುಕೊಂಡು ಮಂತ್ರದ ಛಾಯೆ, ಅರ್ಥದ ಛಾಯೆ ಹಾಗೆ ಇರುವ ಹಾಗೆ ಬಂದಿರೋದು ಕಾಣುತ್ತೆ. ಯಾವುದದು? ಯ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತು ನಾಯಂ ಹಂತಿನ ಹನ್ಯತೆ. ಕೆಳಗಡೆಗೆ ಲೈನ್ ಏನಿದೆ ಅದು ಹಾಗೆ ಯಥಾವತ್ತಾಗಿದೆ, ಉಭೌ ತೌ ನ ವಿಜಾನೀತು. ಮೇಲ್ಗಡೆಯ ಎರಡು ಪಾದಗಳಲ್ಲಿ ಮಾತ್ರ ಇಲ್ಲಿ ಹಂತಾಚೇನ್ಮನ್ಯತೆ ಹಂತಗುಂ ಅಂತ ಬಂದಿದೆ. ಅಲ್ಲಿ ಯ ಏನಂ ವೇತ್ತಿ ಹಂತಾರಂ. ಅರ್ಥ ದೃಷ್ಟಿಯಿಂದ ಎರಡು ಒಂದೇ. ಅದಲ್ದೇನೆ ವೇದಾ ವಿನಾಶಿನಂ ನಿತ್ಯಂ ಈ ಮಂತ್ರ, ಈ ಶ್ಲೋಕದಲ್ಲಿಯೂ ಕೂಡ ಕಂ ಘಾತಯತಿ ಹಂತಿಕಂ ಎನ್ನುವಂತಹ ಒಂದು ವಾಕ್ಯದ ಮೂಲಕವಾಗಿ ಇದೇ ಮಂತ್ರದ ಅರ್ಥದ ಛಾಯೆಯನ್ನು ಅದು ತೋರಿಸುತ್ತೆ. ಇದು ಯಾವ ವಿಷಯದ ಕುರಿತಾಗಿ ಚರ್ಚೆ ಮಾಡಿದೆ ಅಂದ್ರೆ, ಆತ್ಮನು ಅಕರ್ತ ಅಭೋಕ್ತ ಎಂಬುದಾಗಿ ತಿಳಿಸ್ತಾ ಇದೆ. ಅಕರ್ತೃ ಅಭೋಕ್ತೃ ಸ್ವರೂಪ. ಕರ್ತೃತ್ವ, ಭೋಕ್ತೃತ್ವ ಮತ್ತು ಜ್ಞಾತೃತ್ವ ಇದು ಜೀವದ ಲಕ್ಷಣ. ಜೀವಾತ್ಮ ಅಂದ್ರೆ ಯಾರು? ಯಾವಾತನು ತನ್ನನ್ನ ಕರ್ತ ಅಂದ್ಕೊಳ್ತಾನೋ, ಭೋಕ್ತ ಅಂದ್ಕೊಳ್ತಾನೋ, ಜ್ಞಾತ ಅಂದ್ಕೊಳ್ತಾನೋ ಅವನೇ ಜೀವ. ಇದೇ ಸಂಸಾರದ ಲಕ್ಷಣ. ಜ್ಞಾನಿಯ ಲಕ್ಷಣ ಏನು? ನಾನು ಅಕರ್ತ, ನಾನು ಅಭೋಕ್ತ ಮತ್ತು ನಾನು ಜ್ಞಾನ ಸ್ವರೂಪ. ಜ್ಞಾನದ ಕ್ರಿಯೆಗೆ ವಿಷಯನಲ್ಲ, ನಾನು ಜ್ಞಾನ ಸ್ವರೂಪ ಮಾತ್ರ. ಹೀಗೆಂಬುದಾಗಿ ತಿಳಿದುಕೊಂಡವನು ಜ್ಞಾನಿ. ಪ್ರತಿನಿತ್ಯದ ನಮ್ಮ ವ್ಯವಹಾರದಲ್ಲಿ ಈ ಎರಡು ಭಾವಗಳು ಗಟ್ಟಿಯಾಗಿ ಕೂತ್ಕೊಂಡಿದೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಮತ್ತೆ ಮತ್ತೆ ಈ ಕರ್ತೃತ್ವ ಭೋಕ್ತೃತ್ವ ಭಾವವನ್ನ ತೆಗೆದು ಹಾಕೋದಕ್ಕೆ ಭಗವಂತ ಅನೇಕ ಶ್ಲೋಕಗಳನ್ನು ಹೇಳಿದ್ದು ಕಾಣಿಸುತ್ತೆ. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಇಂದ್ರಿಯಾಣಿ ಇಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್
ಗುಣೇಶು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಆದ್ದರಿಂದ ತನ್ನನ್ನ ಕರ್ತ ಮತ್ತು ಭೋಕ್ತಾ ಅಂತ ಅಂದುಕೊಳ್ಳುವವನು ಅಜ್ಞಾನಿ. ಜ್ಞಾನಿ ಈ ಕ್ರಿಯೆ ಮತ್ತು ಕರ್ಮದ ಫಲಬದ ಭೋಗ ಅನ್ನೋದು ಪ್ರಕೃತಿಗೆ ಸೇರಿದ್ದು ಅಂದುಕೊಂಡು ತಾನು ಸಾಕ್ಷಿ ಮಾತ್ರನಾಗಿರ್ತಾನೆ ಎಂಬುದಾಗಿ ಸ್ಪಷ್ಟಪಡಿಸುತ್ತೆ. ಕರ್ತೃತ್ವ ಸ್ವರೂಪ ಅಂತ ಹೇಳಿದ್ರೇನು? ಯಾವುದೇ ಕರ್ಮವನ್ನ ಮಾಡುವಾಗ ನಾನು ಮಾಡುವವನು ಎಂದುಕೊಳ್ಳುವುದೇ ಕರ್ತೃತ್ವ ಭಾವ. ಕೈಯ ಮುಖಾಂತರವಾಗಿ ಯಾವುದೋ ಒಂದು ಕೆಲಸ ನಡೀತಾ ಇದೆ, ಬಾಯಿಯ ಮುಖಾಂತರವಾಗಿ ನಾನು ಮಾತಾಡ್ತಾ ಇದ್ದೇನೆ. ಈ ಎಲ್ಲ ಕರ್ಮಗಳು ಇಂದ್ರಿಯಗಳ ಮೂಲಕ ಏನ್ ನಡೆಯುತ್ತೋ ಅದನ್ನ ನಾನೇ ಮಾಡುವವನು ಅಂತ ಅಂದುಕೊಂಡ್ರೆ ನಾನು ಎನ್ನುವ ಭಾವವೇ ಕರ್ತೃತ್ವ ಸ್ವರೂಪ. ಅಂದ್ರೆ ಅವನು ಕರ್ತಾ ಭಾವನೆಯನ್ನು ಹೊಂದಿದ್ದಾನೆ, ಕರ್ಮದ ಸಂಬಂಧವನ್ನು ಹೊಂದಿದ್ದಾನೆ. ಭೋಕ್ತೃತ್ವ ಸ್ವರೂಪ ಅಂದ್ರೇನು? ಕರ್ಮಕ್ಕೆ ಫಲ ಬಂದಾಗ ಅದು ನಾನು ಭೋಗಿಸುವವನು ಅಂತ. ಸುಖ ದುಃಖದ ಭೋಗ್ತಾ ನಾನೇ. ನಾನು ಸುಖಿಯಾಗಿದ್ದೇನೆ, ನಾನು ದುಃಖಿಯಾಗಿದ್ದೇನೆ, ನಂಗೆ ಮಾನವಾಯ್ತು, ನಂಗೆ ಅವಮಾನವಾಯ್ತು. ಈ ರೀತಿಯಾಗಿ ಫಲವನ್ನ ಭೋಗಿಸುವಾಗ ಅದರ ಅಭಿಮಾನವನ್ನ ಯಾವನಿಟ್ಟುಕೊಳ್ತಾನೋ ಅವನು ಭೋಗ್ತ. ಕರ್ಮ ಮಾಡುವಾಗ ಕರ್ಮದ ಅಭಿಮಾನವನ್ನು ಇಟ್ಟುಕೊಳ್ತಾನೋ, ಕರ್ತಾಪನದ ಅಭಿಮಾನ ಇಟ್ಟುಕೊಳ್ತಾನೋ ಅವನು ಕರ್ತ. ಫಲ ಬಂದಾಗ ಭೋಗದ ಅಭಿಮಾನವನ್ನು ಇಟ್ಟುಕೊಳ್ತಾನೋ ಭೋಗ್ತ. ಇದರಿಂದಾಗಿ ನಮ್ಗೇನಾಗತ್ತೆ, ವ್ಯವಹಾರದಲ್ಲಿ ಹರ್ಟ್ ಅಂಡ್ ಗಿಲ್ಟ್ ಯಾವಾಗ್ಲೂ ನಡೀತಾ ಇರುತ್ತೆ. ಅವನು ನನಗೆ ನೋಯಿಸಿದನು, ಅವನ ಮಾತಿನಿಂದ ನನಗೆ ನೋವಾಯಿತು ಅಂತ. ಇದು ಭೋಕ್ತೃತ್ವದ ಅಭಿಮಾನದಿಂದ ಉಂಟಾಗಿರುವಂಥದ್ದು. ಇನ್ನು ನಾನು ಪಾಪ ಮಾಡಿದೆ, ನಾನು ಪುಣ್ಯ ಮಾಡಿದೆ, ನಾನು ಶ್ರೇಷ್ಠ ಕೆಲಸಗಳನ್ನು ಮಾಡಿದೆ, ಈ ಪ್ರಕಾರವಾದ ಭಾವನೆಯನ್ನು ಇಟ್ಕೊಂಡ್ರೆ ಅದ್ರ ಕರ್ತೃತ್ವ ಭಾವದ ಅಭಿಮಾನದಿಂದ ಬಂತು. ಅದರಿಂದ ಗಿಲ್ಟ್ ಅನ್ನುವಂಥದ್ದು ಕರ್ತೃತ್ವದ ಅಭಿಮಾನದಿಂದ ಬರ್ತದೆ, ಹರ್ಟ್ ಅನ್ನುವಂಥದ್ದು ಭೋಕ್ತೃತ್ವದ ಅಭಿಮಾನದಿಂದ ಬರ್ತದೆ. ನಮ್ಮ ಸಾಂಸಾರಿಕ ಜೀವನದಲ್ಲಿ ಹರ್ಟ್ ಅಂಡ್ ಗಿಲ್ಟ್ ನಡೀತಾ ಇರ್ತದೆ. ನಮಗೆ ನಿಜವಾಗಿ ನೋಡಿದ್ರೆ ನಮಗೆ ಜಡ ವಸ್ತುಗಳಿಂದ ಅಷ್ಟು ಸಮಸ್ಯೆ ಉಂಟಾಗೋದಿಲ್ಲ. ಈ ಮನುಷ್ಯನ ಸಂಬಂಧ ಏನಿದೆ ಅದು ತುಂಬಾ ತೊಂದರೆಯನ್ನು ಉಂಟು ಮಾಡ್ತಾ ಇರ್ತದೆ. ವಿಶೇಷವಾಗಿ ಹರ್ಟ್ ಅಂತಕ್ಕಂತಹ ಒಂದು ಭಾವನೆ ಏನಿದೆ, ಎಲ್ಲರೂ ನನ್ನ ನೋಯಿಸ್ತಾರೆ. ಅದಕ್ಕೆ ಇಲ್ಲಿ ಹನನ ಕ್ರಿಯೆಯ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಇದೊಂದು ದೃಷ್ಟಾಂತ ಅಷ್ಟೇ. ಕೊಲ್ಲುವ ಒಂದು ಕ್ರಿಯೆ ಏನಿದೆ ಅದು ದೃಷ್ಟಾಂತವಾಗಿ, ಉಪಲಕ್ಷಣವಾಗಿ. ಆದ್ರೆ ಎಲ್ಲಾ ರೀತಿಯ ಕ್ರಿಯೆಗಳು ಕೂಡ ಕರ್ತೃತ್ವ ಅಭಿಮಾನ ಇಟ್ಟುಕೊಂಡು ಮಾಡಿದಾಗ ಅದು ನಮಗೆ ಭೋಗವನ್ನು ತಂದು ಒದಗಿಸ್ತದೆ. ಒಂದು ದೃಷ್ಟಾಂತ ಕೊಡುವುದಾದ್ರೆ, ಒಬ್ಬ ವ್ಯಕ್ತಿ ತನ್ನ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ. ಅಷ್ಟೊತ್ತಿಗೆ ಬೇರೆ ಯಾವುದೋ ದನ, ಆಕಳು ಅಲ್ಲಿ ಮೇಯ್ತಾ ಇತ್ತು. ಅಯ್ಯೋ, ತನ್ನ ತೋಟಕ್ಕೆ ಆಕಳು ನುಗ್ಗಿದೆ ಅಂತ ಅವನು ಹೊಡೆದು ಬಿಟ್ಟಂತೆ. ಎಷ್ಟು ಜೋರಾಗಿ ಹೊಡೆದ ಅಂದ್ರೆ ಆ ಆಕಳಲ್ಲೇ ಸತ್ತು ಹೋಯ್ತು. ಅಷ್ಟೊತ್ತಿಗೆ ಪಾಪ ಪುರುಷ ಬರ್ತಾನೆ, ಪಾಪದ ಅಭಿಮಾನಿ ದೇವತೆ ಅಂತ ಒಬ್ಬನಿದ್ದಾನ. ಅವನು ಬಂದು ಹೇಳ್ತಾನೆ, ನೋಡಪ್ಪ, ನೀನು ಗೋಹತ್ಯೆ ಅನ್ನುವಂತ ಮಹಾಪಾಪವನ್ನು ಮಾಡಿದ್ದೀಯ, ಆದ್ದರಿಂದ ಈ ಪಾಪದ ಫಲವನ್ನೇನು ಉಣ್ಣಬೇಕಾಗ್ತದೆ ಅಂತ. ಆಗ ಆ ವ್ಯಕ್ತಿ ಹೇಳ್ತಾನೆ, ಅದು ನಾನು ಮಾಡಿದ್ದಲ್ಲ, ಕೈಯಿಂದ ನಡೆಯಿತು. ಕೈಗೆ ಅಭಿಮಾನಿ ದೇವತೆ ಯಾರು? ಹಸ್ತಕ್ಕೆ ಇಂದ್ರ. ಇಂದ್ರನಿಗೆ ಪಾಪ ಹೋಗಿ ತಟ್ಟಬೇಕು, ನನಗಲ್ಲ ಅಂತ ಹೇಳ್ತಾನೆ. ಅವನು ಸ್ವಲ್ಪ ಬುದ್ಧಿವಂತಿಕೆಯಿಂದ ಮಾತಾಡ್ತಾನೆ. ಆಗ ಪಾಪ ಪುರುಷ ಹೋಗಿ ಇಂದ್ರನಲ್ಲಿ ಹೇಳ್ತಾನೆ, ನೋಡು, ಹೀಗೊಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ, ಹಸ್ತದ ಅಭಿಮಾನಿ ದೇವತೆಯಾದ ಇಂದ್ರನಿಗೆ ಅದರ ಪಾಪ ತಟ್ಟಬೇಕು ಅಂತ. ಇದರಿಂದ ಇತ್ಯರ್ಥ ಮಾಡೋದು ಹೇಗೆ? ಆಗ ಇಂದ್ರದೇವನು ವೇಷ ಮರೆಸಿಕೊಂಡು, ಒಬ್ಬ ಸಾಮಾನ್ಯ ವ್ಯಕ್ತಿಯ ವೇಷವನ್ನು ಧರಿಸಿಕೊಂಡು
ಆ ಗೋಹತ್ಯೆ ಮಾಡಿದ ವ್ಯಕ್ತಿಯ ಹತ್ರ ಬರ್ತಾನೆ. ಹತ್ರ ಬಂದು ಅವನ ತೋಟವನ್ನೆಲ್ಲ ನೋಡುವ ಹಾಗೆ, ನಾನು ದೂರದಿಂದ ಬಂದಿದ್ದೇನೆ, ನಿಮ್ಮ ತೋಟ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದೀರಂತೆ, ನೋಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೇನೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಈ ತೆಂಗಿನ ಮರ, ಎಷ್ಟು ಚೆನ್ನಾಗಿದೆ ಈ ಬಾಳೆ ಗಿಡ, ಎಷ್ಟು ಚೆನ್ನಾಗಿದೆ ಈ ಗದ್ದೆಯ ತೋಟ, ಹೀಗೆಂಬುದಾಗಿ ಹೊಗಳ್ತಾ ಹೋದಾಗ ಅವನು ಹೇಳ್ತಾನಂತೆ, ಇದು ನಾನೇ ಮಾಡಿದ್ದು, ಈ ಮರಗಳನ್ನೆಲ್ಲ ನನ್ನ ಕೈಯಿಂದಲೇ ಹೊಂಡ ತೋಡಿ ನಾನು ನೆಟ್ಟಿದ್ದು, ನಾನೇ ನೀರ್ ಹಾಕಿ ಬೆಳೆಸಿದ್ದು ಎಂಬುದಾಗಿ ಹೇಳ್ತಾನೆ. ಹೇಳ್ತಾನೆ, ಇಲ್ಲೊಂದು ಮನೆ ಎಷ್ಟು ಚಂದದಲ್ಲಿದೆ ಮನೆ ಎಂದಾಗ, ಈ ಮನೆ ಕಟ್ಟಿದ್ದು ನಾನೇ, ನನ್ನ ಕೈ ಯಾರೇ ಮಾಡಿದ್ದು ಅಂತ, ಎಲ್ಲದಕ್ಕೂ ನಾನೇ ಮಾಡಿದ್ದು ಅಂತ ಅಭಿಮಾನ ಪಟ್ಟುಕೊಂಡು ಹೋಗ್ತಾ ಇದ್ದಾನೆ. ಮುಂದಕ್ಕೆ ಹೋಗುವಾಗ ಕಾಣಿಸುತ್ತೆ ಗೋ ಒಂದು ಸತ್ತಿದೆ. ಓ, ಹಾಗಾದ್ರೆ ಈ ಗೋ ಸತ್ತಿತ್ತಲ್ಲ, ಇದು ಯಾರು ಮಾಡಿದ್ರು ಅಂತ ಕೇಳಿ ತಕ್ಷಣ ಅವನಿಗೆ ಯೋಚನೆ ಆಗತ್ತೆ. ಆಗ ಇಂದ್ರ ತನ್ನ ನಿಜವಾದ ವೇಷವನ್ನ ಧರಿಸಿಕೊಂಡು ಹೇಳ್ತಾನೆ, ನೋಡು, ದೋಷವನ್ನ ಮಾಡಿದ್ದಕ್ಕೆ ತಾನು ಅಂತ ಅಭಿಮಾನ ಪಟ್ಟುಕೊಳ್ಳೋದಿಲ್ಲ, ಯಾವುದು ಒಳ್ಳೇದಾಗಿದೆಯೋ ಅದನ್ನ ತಾನು ಅಂತ ಹೇಳ್ತಾ ಇದ್ದೀಯ ನೀನು, ಈ ಎರಡನ್ನೂ ನೀನೇ ತೆಗೆದುಕೊಳ್ಬೇಕು. ಒಳ್ಳೆಯದು ನಡೆದಿದ್ದು ನನ್ನಿಂದ ಅಂತ ಹೇಳಿದ್ರೆ, ಕೆಟ್ಟದ್ದು ನನ್ನಿಂದ ಅಂತ ತೆಗೆದುಕೊಳ್ಬೇಕು. ಇಲ್ಲ, ಎರಡರ ಅಭಿಮಾನವನ್ನು ನೀನು ಬಿಡಬೇಕು. ಒಳ್ಳೇದು ಯಾವುದು ನನ್ನಿಂದ ನಡೆದಿಲ್ಲ, ಕೆಟ್ಟದ್ದು ನನ್ನಿಂದ ನಡೆದಿಲ್ಲ ಅಂತ. ಒಂದನ್ನು ತೆಗೆದುಕೊಂಡು ಒಂದನ್ನ ಬಿಡುವುದು ಅದು ಸರಿಯಾದಂತಹ ವ್ಯವಸ್ಥೆ ಅಲ್ಲ. ಕಷ್ಟಗಳು ಬಂದಾಗ ಅದು ಪರಮಾತ್ಮ ಕೊಟ್ಟಿದ್ದಾನೆ ಅಂತ ಹೇಳೋದು, ಸುಖ ಬಂದಾಗ ಅದು ನಾನೇ ಮಾಡಿದ್ದು ಅಂತ ಹೇಳೋದು, ಇದು ಅರ್ಧ ಜರತೀಯ ನ್ಯಾಯ ಅಂತ ಹೇಳ್ತಾರೆ. ಅರ್ಧ ಮಾತ್ರ ತಾನು ಸ್ವೀಕಾರ ಮಾಡಿ ಇನ್ನರ್ಧವನ್ನ ಇನ್ಯಾರದ್ದೋ ಮೇಲೆ ಹಾಕುವಂಥದ್ದು ಅದು ಸರಿಯಾದಂತಹ ಚಿಂತನೆ ಅಲ್ಲ. ಯಾವನು ಕರ್ತ ಆಗಿದ್ದಾನೋ ಅವನೇ ಭೋಕ್ತ ಆಗ್ತಾನೆ. ಯಾವನು ಕರ್ತೃತ್ವ ಭಾವನ ಬಿಟ್ಟಿದ್ದಾನೋ ಅವನಿಗೆ ಭೋಕ್ತೃತ್ವ ಭಾವವೂ ಇಲ್ಲ. ಆದ್ರಿಂದ ಈ ಎರಡನ್ನೂ ಮೀರಿದಂತಹ ಸ್ಥಿತಿ ಆತ್ಮನದ್ದು. ಆತ್ಮನು ಕರ್ಮವನ್ನು ಮಾಡುವುದೂ ಇಲ್ಲ, ಕರ್ಮ ಫಲದ ಭೋಕ್ತಾನೂ ಅಲ್ಲ. ಅವಿಕ್ರಿಯನಾದಂತಹ ನಿಷ್ಕ್ರಿಯನಾಗಿರತಕ್ಕಂತಹ ಆತ್ಮನು ಮುಕ್ತ ಸ್ವರೂಪನು, ಎಲ್ಲ ರೀತಿಯ ಕರ್ಮ ಮತ್ತು ಕರ್ಮ ಫಲದಿಂದ ಬೇರೆಯಾದವನು ಎಂಬುದಾಗಿ ಜ್ಞಾನಿ ಅರಿತಿರ್ತಾನೆ. ಅದಕ್ಕೊಂದು ಪ್ರಸಿದ್ಧ ದೃಷ್ಟಾಂತ ಇದೆ. ಈ ಗೋಪಿಕಾ ಸ್ತ್ರೀಯರೆಲ್ಲ ಕೃಷ್ಣನಿಗೆ ಕೊಡಬೇಕು ಅಂತ ವಿವಿಧವಾದ ಭಕ್ಷ್ಯ ಭೋಜ್ಯಗಳನ್ನ ಮಾಡಿ ಮಥುರೆಯ ಕಡೆಗೆ ಹೋಗ್ತಾ ಇರ್ತಾರೆ. ದಾರಿಯಲ್ಲಿ ಯಮುನಾ ನದಿ ತುಂಬಿ ಹರಿತಾ ಇತ್ತು. ಆಗ ಯಮುನಾ ನದಿಯನ್ನು ದಾಟಿಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಗೊತ್ತಾದಾಗ ಪಕ್ಕದಲ್ಲಿ ವ್ಯಾಸರ ಆಶ್ರಮ ಇದೆ ಅಂತ ಗೊತ್ತಾಯ್ತು. ವ್ಯಾಸರ ಆಶ್ರಮಕ್ಕೆ ಹೋಗಿ ಹೇಳ್ತಾರೆ, ಯಮುನಾ ನದಿ ತುಂಬಿ ಹರಿತಾ ಇದೆ, ಏನಾದ್ರೂ ಮಾರ್ಗದರ್ಶನ ಮಾಡಿ ಅಂತ. ವ್ಯಾಸರು ಹೇಳ್ತಾರೆ, ನೀವು ಏನೇನ್ ತಂದಿದ್ದೀರಿ ಇವಾಗ? ಹಲವು ವಿಧ ಭಕ್ಷ್ಯ ಭೋಜ್ಯಗಳನ್ನು ನಾವು ತಂದಿದ್ದೇವೆ, ಹಾಗಾದ್ರೆ ನನಗೆ ಬಡಿಸಿ, ತುಂಬಾ ಹಸಿವೆ ಆಗಿದೆ, ನನಗೆ ಬಡಿಸಿಬಿಡಿ ಅಂತ ಹೇಳ್ತಾರೆ. ಅವರು ತಂದ ಎಲ್ಲ ಆಹಾರ ಪದಾರ್ಥಗಳನ್ನ ಹೊಟ್ಟೆ ತುಂಬಾ ತಿಂದುಕೊಂಡು ವ್ಯಾಸರು ಹೇಳ್ತಾರಂತೆ, ಈ ವ್ಯಾಸನು ನಿತ್ಯ ಉಪವಾಸಿಯಾಗಿದ್ದರೆ ಯಮುನಾ ನದಿ ದಾರಿ ಕೊಡ್ಲಿ ಅಂತ ಕೇಳ್ಕೊಳ್ಳಿ. ವ್ಯಾಸ ನಿತ್ಯ ಉಪವಾಸಿಯಾಗಿದ್ದರೆ ಯಮುನಾ ನದಿ ದಾರಿ ಕೊಡ್ಲಿ ಅಂತ ಕೇಳಿ. ಅವರಿಗೆ ವಿಶ್ವಾಸ ಇದೆ, ಸಂಶಯ ಮನಸ್ಸಲ್ಲಿ ಇದ್ರೂ ಕೂಡ ಅದು ಹೇಗೆ ಸಾಧ್ಯ, ನಮ್ ಕಣ್ಮುಂದೆ ಎಷ್ಟು ತಿಂದಿದ್ದಾರೆ ಅವರು, ನಿತ್ಯ ಉಪವಾಸಿ ಅಂತ ಒಪ್ಪೋದು ಹೇಗೇನೋ ಸಂಶಯ ಇದ್ರು ಶ್ರದ್ಧೆಯಿಂದ ಹೋಗಿ ಕೇಳ್ಕೊಳ್ತಾರೆ, ಯಮುನಾ ನದಿ ದಾರಿ ಕೊಡುತ್ತೆ. ಇನ್ನು ನದಿಯ ಆ ತೀರಕ್ಕೆ ಮಥುರೆಗೆ ಹೋಗಿ ಕೃಷ್ಣನ ಜೊತೆಗೆ ಸಮಯವನ್ನು ಕಳೆದುಕೊಂಡು ಬರ್ತಾರೆ. ಕೃಷ್ಣನಿಗೆ ಸಾವಿರಾರು ಹೆಂಡತಿಯಂದಿರು ಎಂಬುದಾಗಿ ನಾವು ಕೇಳ್ಪಟ್ಟಿದ್ದೇವೆ. ಹಾಗೆ ಅವನ ಜೊತೆ ಎಲ್ಲ ವ್ಯವಹಾರ ಮಾಡಿ ಹಿಂತಿರುಗಿ ಬರುವಾಗ ಮತ್ತೆ ಯಮುನಾ ನದಿ ತುಂಬಿ ಹರಿತಾ ಇರುತ್ತಲ್ಲ, ಅದಕ್ಕೆ ಕೃಷ್ಣ ಹತ್ರ ಕೇಳ್ತಾನೆ, ಯಮುನಾ ನದಿಗೆ ದಾರಿ ಬೇಕಿತ್ತು ನಮಗೆ. ಆ ಕೃಷ್ಣ ಹೇಳ್ತಾನೆ, ಕೃಷ್ಣ ನಿತ್ಯ ಬ್ರಹ್ಮಚಾರಿ ಆಗಿದ್ದರೆ ಯಮುನಾ ನದಿ ದಾರಿ ಕೊಡ್ಲಿ. ಇವರು ಗೊತ್ತಿದೆ, ಕೃಷ್ಣನು
ಗೃಹಸ್ಥಾಶ್ರಮಿ ಅಂತ, ದೊಡ್ಡ ಬೃಹತ್ ಗೃಹಸ್ಥಾಶ್ರಮಿ ಅವನು. ಮತ್ತೆ ನಿತ್ಯ ಬ್ರಹ್ಮಚಾರಿಯಾಗಿದ್ರೆ ದಾರಿ ಕೊಡ್ಲಿ ಅಂದ್ರೆ ಏನರ್ಥ ಗೊತ್ತಾಗ್ಲಿಲ್ಲ. ಅವರು ಬರ್ತಾರೆ, ಕೇಳ್ತಾರೆ ಯಮುನಾ ನದಿಯನ್ನು ದಾರಿ ಕೊಡು ಅಂತ. ಯಮುನಾ ನದಿ ದಾರಿ ಕೊಡುತ್ತೆ, ಕೃಷ್ಣ ಹೇಳಿದಾಗೆ ಹೇಳ್ತಾರೆ, ದಾರಿ ಕೊಡುತ್ತೆ. ಮತ್ತೆ ಈ ತೀರಕ್ಕೆ ಬಂದ ಮೇಲೆ ವ್ಯಾಸರ ಬಳಿಯಲ್ಲಿ ಮತ್ತೆ ಬಂದು ಕೇಳ್ತಾರೆ, ಹೀಗೆ ಆಯ್ತಲ್ಲ, ವಿರುದ್ಧ ಆಯ್ತಲ್ಲ ಇದು, ಊಟ ಮಾಡಿಯೂ ಉಪವಾಸಿ ಅಂದ್ರೆ ನೀವು. ಅವನು ಸಂಸಾರದಲ್ಲಿದ್ದು ಅಸಂಸಾರಿ ಎಂಬುದಾಗಿ ಹೇಳ್ಕೊಂಡ. ಹೀಗೆ ಇದಕ್ಕೆ ಅರ್ಥ ಏನು ಅಂತ ಕೇಳಿದಾಗ ವ್ಯಾಸರು ಹೇಳಿದ್ರಂತೆ, ಕರ್ಮದ ಕರ್ತ ಆಗಿರುವವನು ಕರ್ಮದ ಅಭಿಮಾನವನ್ನು ಇಟ್ಟುಕೊಂಡಾಗ ಅವನಿಗೆ ಕರ್ತೃತ್ವ ಭಾವದ ಲೇಪ ಆಗ್ತದೆ. ಅದಕ್ಕೆ ಸಾಕ್ಷಿಯಾಗಿರುವಂತಹ ಆ ಚೈತನ್ಯ ವಸ್ತುವಿನ ದೃಷ್ಟಿ ಇಟ್ಟುಕೊಂಡು ಕರ್ಮವನ್ನ ಮಾಡಿದರೆ ಅವನೆಂದೂ ಕೂಡ ಕರ್ಮಫಲದ ಭೋಕ್ತ ಆಗುವುದಿಲ್ಲ. ಕರ್ತೃತ್ವ ಭಾವ ಇಲ್ಲದೆ ಮಾಡಿರತಕ್ಕಂತಹ ಕರ್ಮ ಅವನನ್ನು ಅಂಟುವುದಿಲ್ಲ. ಪಾಪವನ್ನು ಮಾಡಿದರೂ ಅವನು ಪಾಪಿಯಲ್ಲ. ಯಾಕೆ? ಆತ್ಮನು ಪಾಪ ಪುಣ್ಯಗಳಿಗೆ ಎರಡಕ್ಕೂ ಮೀರಿದಂತಹ ತತ್ವ. ಆದ್ದರಿಂದ ಅದನ್ನ ನೈಷ್ಕರ್ಮ್ಯ ಸಿದ್ಧಿ ಅಂತ ಕರೀತಾರೆ. ಮೋಕ್ಷಕ್ಕೆ ಇನ್ನೊಂದು ಹೆಸರು ಯಾವುದು? ನೈಷ್ಕರ್ಮ್ಯ ಸಿದ್ಧಿ. ಆ ಆತ್ಮನು ಅಕರ್ತೃ ಹಾಗೂ ಅಭೋಕ್ತೃ, ಅವನ ಸನ್ನಿಧಿ ಮಾತ್ರದಿಂದಲೇ ಅಂತಃಕರಣಕ್ಕೆ ಚೈತನ್ಯತ್ವ ಬಂದಿದೆ. ಆ ಚೈತನ್ಯದ ಕಾರಣದಿಂದ ಅಂತಃಕರಣಕ್ಕೆ ನಾನು ಎನ್ನುವ ಭಾವ ಬಂದಿದೆ. ಅಹಂಕಾರದಿಂದ ಒಡಗೂಡಿದ ಜೀವ ನಾನು ಕರ್ಮವನ್ನು ಮಾಡುತ್ತೇನೆ ಅಂತ ಅಂದುಕೊಳ್ತಾನೆ. ಆ ಅಹಂಕಾರವೇ ನಾನು ಕರ್ಮ ಫಲವನ್ನು ಅನುಭವಿಸಿದೆ ಅಂತ ಅಂದುಕೊಳ್ಳುತ್ತೆ. ಆದರೆ ಆತ್ಮನು ಶುದ್ಧ ಚೈತನ್ಯ ವಸ್ತುವು ಕರ್ಮವನ್ನು ಮಾಡುವುದೂ ಇಲ್ಲ, ಕರ್ಮವನ್ನು ಮಾಡಿಸುವುದೂ ಇಲ್ಲ. ಅವನು ಪ್ರೇರಕನೂ ಅಲ್ಲ, ಕರ್ತನೂ ಅಲ್ಲ. ಹಾಗೆ ಕರ್ಮ ಫಲವನ್ನು ಅನುಭವಿಸುವುದೂ ಇಲ್ಲ. ಸೂರ್ಯನ ಬೆಳಕಿನಲ್ಲಿ ಒಬ್ಬನು ಪಾಪಕರ್ಮವನ್ನು ಮಾಡ್ತಾನೆ, ಇನ್ನೊಬ್ಬ ಪುಣ್ಯಕರ್ಮವನ್ನು ಮಾಡ್ತಾನೆ. ಆ ಪಾಪ ಪುಣ್ಯದ ಲೇಪ ಸೂರ್ಯನಿಗೆ ಅಂಟುತ್ತಾ? ಕೋರ್ಟಿನಲ್ಲಿ ಇವನು ಹೋಗಿ ವಾದ ಮಾಡ್ತಾನೆ, ನೋಡ್ರಿ ನಾನು ಸೂರ್ಯನ ಕಾರಣದಿಂದಾಗಿ ಪಾಪ ಮಾಡ್ದ, ಅವನು ಬೆಳಕಿಲ್ ತೆಗೆದ್ರೆ ಪಾಪ ಮಾಡ್ಲಿಕ್ಕೆ ಆಗ್ತಿತ್ತ ನನಗೆ? ಅವನೇ ಪ್ರೇರಣೆ ಕೊಟ್ಟಿದ್ದು ನನಗೆ. ಪುಣ್ಯ ಮಾಡ್ಲಿಕ್ಕೆ ನನಗೆ ಸೂರ್ಯನೇ ಪ್ರೇರಣೆ ಕೊಟ್ಟಿದ್ದು ಅಂದ್ರೆ ಯಾರು ನಂಬುತ್ತಾರೆ ಅದನ್ನ? ಹಾಗೆ ಆಯ್ತಂತೆ ಒಂದು ಘಟನೆ. ಹೀಗೆ ವೇದಾಂತದ ಇಂಥ ವಾಕ್ಯಗಳನ್ನು ಕೇಳಿಕೊಂಡು ಒಮ್ಮೊಮ್ಮೆ ತಪ್ಪು ಕಲ್ಪನೆ ಬರುವುದುಂಟು. ಒಬ್ಬನು ಒಂದು ಪಾಪವನ್ನು ಮಾಡಿ ಜೈಲಿಗೆ ಹೋದ್ನಂತ. ಆಗ ಅವನು ಹೇಳ್ದ, ಕಟಕಟಿಯಲ್ಲಿ ನಿಂತ್ಕೊಂಡು ಜಡ್ಜ್ ಮುಂದೆ ಹೇಳಿದ್ನಂತ, ನಾನು ಪಾಪ ಮಾಡಿದ್ದಲ್ಲ, ನಾನು ಪಾಪಕ್ಕೂ ಹೊಣೆಯಲ್ಲ, ಪುಣ್ಯ, ನಾನು ಆತ್ಮ ಅಂತ ಹೇಳಿದ್ನಂತ. ಇವನು ಕರ್ತೃತ್ವ ಭಾವ ಇಟ್ಟುಕೊಂಡೇ ಮಾಡಿದ್ದು ಕರ್ಮ, ಆದ್ರೆ ವೇದಾಂತವನ್ನ ಅದಕ್ಕೆ ಸಹಾಯಕವಾಗಿ ಬಳಸಿಕೊಂಡ ತನ್ನ ತಪ್ಪಿನಿಂದ ತಪ್ಪಿಸಿಕೊಳ್ಳಿಕ್ಕೆ. ಆಗ ನ್ಯಾಯಾಧೀಶರು ಹೇಳಿದ್ರಂತೆ, ಅವರು ವೇದಾಂತ ಓದಿದ್ರು ಕಾಣಿಸ್ತಿಲ್ಲ. ಸೊ ನಾನು ಕೂಡ ಶಿಕ್ಷೆ ಕೊಡ್ತಾ ಇಲ್ಲ, ಈ ಶಿಕ್ಷೆ ಆತ್ಮನಿಗೂ ಸಂಬಂಧಪಟ್ಟಿದ್ದಲ್ಲ. ಯಾವುದು ಪಾಪ ಮಾಡಿದೆಯೋ ಅದಕ್ಕೆ ಶಿಕ್ಷೆ ಆಗ್ಲಿ, ಯಾವ್ದು ಪಾಪ ಮಾಡಿಲ್ವೋ ಅದಕ್ಕೆ ಶಿಕ್ಷೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಬೇಡ ಅಂತ ಹೇಳಿದ್ರಂತೆ. ಪಾಪ ಮಾಡಿದ್ದು ಶರೀರ ಅಂತ ಇವ್ ಹೇಳ್ಬೇಕಾದ್ರೆ ಶರೀರಕ್ಕೆ ಶಿಕ್ಷೆ ಕೊಡ್ಬೇಕಲ್ಲ. ಅವನು ನಿಜವಾಗಿ ಆತ್ಮದ ನೆಲೆಯಲ್ಲಿ ನಿಂತಿದ್ರೆ ಆ ಶಿಕ್ಷೆ ಅವನಿಗೆ ತಾಗೋದಿಲ್ಲ. ಅವನ ಅಭಿಮಾನವನ್ನು ಹೊಂದಿದ್ರೆ ಶಿಕ್ಷೆಗೂ ಅಭಿಮಾನಿ ಆಗ್ಬೇಕಾಗ್ತದೆ. ಹೀಗೆ ಈ ಭಾವನೆ ಎನ್ನುವಂಥದ್ದು ನಮ್ಮ ದಿನನಿತ್ಯದ ಜೀವನದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಚಿಂತನೆ. ಆತ್ಮದ ನೆಲೆಯಲ್ಲಿ ನೋಡಿದಾಗ ನಾನು ಅಸಂಸಾರಿಯಾದಂತಹ ನಿತ್ಯ ಶುದ್ಧ ಬುದ್ಧ ಮುಕ್ತನು ಎಂಬುದಾಗಿ ತಿಳಿದುಕೊಳ್ಳಬೇಕು. ಅದನ್ನೇ ಈ ಮಂತ್ರ ಸ್ಪಷ್ಟಪಡಿಸ್ತಾ ಇದೆ.
ಹಂತಾಚೇನ್ ಮನ್ಯತೆ ಹಂತು. ಇಲ್ಲಿ ಹನನ ಎನ್ನುವ ಕ್ರಿಯೆ, ಕೊಲ್ಲುವ ಕ್ರಿಯೆಯನ್ನ ಹೇಳ್ತಾ ಇದೆ. ಇದನ್ನ ಯಾವುದೇ ಕರ್ಮಕ್ಕೆ ನಾವು ಅನ್ವಯಿಸ್ಕೊಳ್ಬೇಕು. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಅರ್ಜುನ ಕೊಲ್ಲಲಿಕ್ಕೆ ಹೊರಟಿದ್ದ. ಆ ಸಂದರ್ಭದಲ್ಲಿ ಭಗವಂತ, ಓಹೋ, ನೀನು ಕೊಂದ್ರು ಕೂಡ ನಿನಗೆ ದೋಷ ಇಲ್ಲ ಅಂತ ಹೇಳಿದಾನೆ, ಆದ್ರಿಂದ ಕೊಲ್ಲುವ ಕ್ರಿಯೆಗೆ ಸೀಮಿತ ಅಂತ ಅರ್ಥ ಅಲ್ಲ. ಯಾವುದೇ ಅರ್ಜುನನಿಗೆ ಕ್ಷತ್ರಿಯನಾದ್ರಿಂದ ಕೊಲ್ಲುವ ಕ್ರಿಯೆ, ಆದರೆ ಸಾಮಾನ್ಯ ಮನುಷ್ಯನಿಗೆ ಎಲ್ಲಾ ಕ್ರಿಯೆಗಳು ಕೂಡ ಕರ್ತೃತ್ವ ಭಾವದಿಂದಲೇ ನಡೆಯುವಂಥದ್ದು. ಆದ್ರಿಂದ ಆತ್ಮನು ಹಂತಾಚೇತ್ ಮನ್ಯತೆ ಹಂತಗುಂ, ಕೊಲ್ಲುವವನು ಅಂತ ಅಂದುಕೊಂಡಿದ್ರೆ ಕೊಲ್ಲುವುದಕ್ಕೆ ಎಣಿಸ್ತಾನವನು. ನಾನು ಕೊಲ್ಲುವವನು ಅಂತ ಯಾವನು ಅಂದುಕೊಂಡಿದ್ದಾನೋ, ಕರ್ತ ಅಂತ ಅಂದುಕೊಂಡಿದ್ದಾನೋ, ಅವನು ಕರ್ಮ ಮಾಡುವುದಕ್ಕೆ ಉದ್ಯುಕ್ತನಾಗ್ತಾನೆ. ಹತಶ್ಚೇತ್ ಮನ್ಯತೆ ಹತಂ, ಯಾವನು ನಾನು ಕೊಲ್ಲಲ್ಪಡುವವನು ಅಂತ ಅಂದ್ಕೊಂಡಿದ್ದಾನೋ, ಕರ್ಮಕ್ಕೆ ವಿಷಯಿ ಅಂದುಕೊಂಡಿದ್ದಾನೋ, ಆಬ್ಜೆಕ್ಟ್ ಆಫ್ ಆಕ್ಷನ್ ಅಂಡ್ ಸಬ್ಜೆಕ್ಟ್ ಆಫ್ ಆಕ್ಷನ್ ಅಂತ ಹೇಳ್ತಾನೆ. ಕರ್ಮದ ಕರ್ತ ಅಂತ ಅಂದ್ಕೊಂಡಿದ್ದಾನೋ, ಈಸ್ ದ ಸಬ್ಜೆಕ್ಟ್ ಆಫ್ ಆಕ್ಷನ್. ಕರ್ಮವನ್ನ ಅನುಭವಿಸುವವನು ಅಂತ ಅಂದ್ಕೊಂಡಿದ್ದಾನೋ, ಆಬ್ಜೆಕ್ಟ್ ಆಫ್ ಆಕ್ಷನ್, ಕರ್ಮದ ವಿಷಯವನು. ಆದ್ರಿಂದ ಕೊಲ್ಲಲ್ಪಟ್ಟವನು ನಾನು ಕೊಲ್ಲಲ್ಪಟ್ಟೆ ಅಂತ ಎಂದುಕೊಂಡ್ರೆ ಅವರಿಬ್ಬರು ಅರಿಯರು. ಉಭೌ ತೌ ನ ವಿಜಾನೀತ, ತೌ ಉಭೌ ನ ವಿಜಾನೀತ, ಅವರಿಬ್ಬರಿಗೂ ಸತ್ಯ ಏನಂತ ಗೊತ್ತಿಲ್ಲ. ಹನನ ಕ್ರಿಯೆಯನ್ನೇ ದೃಷ್ಟಾಂತವಾಗಿ ಯಾಕೆ ಕೊಟ್ಟಿದ್ದೆ ಅಂದ್ರೆ, ನಾನು ಆಗ ಹೇಳಿದ ಹಾಗೆ ಜೀವನ ಒಂದ್ ರೀತಿ ಹೋರಾಟ ಇದ್ದ ಹಾಗೆ. ಯುದ್ಧರಂಗದ ಹೋರಾಟ ಅದೊಂದು ರೀತಿ, ಬೆಳಿಗ್ಗೆಯಿಂದ ಸಂಜೆ ತನಕ, ಹುಟ್ಟಿನಿಂದ ಸಾಯುವ ತನಕ ಜೀವನ ನೋಡಿದ್ರೆ ದೊಡ್ಡ ಹೋರಾಟದ ಕಾಣುತ್ತೆ. ಎಲ್ಲರ ಬದುಕಿನಲ್ಲಿಯೂ ಒಂದಿಷ್ಟು ನೋವುಗಳು, ಒಂದಿಷ್ಟು ಬೇಸರ, ದುಃಖ, ಕರ್ತವ್ಯದ ಭಾರ. ನಾನು ಇಂತಹ ಕರ್ತವ್ಯಗಳನ್ನು ಮಾಡಬೇಕಾಗಿದೆ, ನನ್ನ ಹತ್ರ ಸಾಧ್ಯ ಆಗ್ತಾ ಇಲ್ಲ. ಇಷ್ಟು ಕರ್ತವ್ಯವನ್ನು ಮಾಡಿದರೂ ಕೂಡ ನನಗೆ ಸುಖ ಶಾಂತಿ ಇಲ್ಲ, ನಾನು ಪಾಪಿಯಾಗಿದ್ದೇನೆ, ನಾನು ಪುಣ್ಯಾತ್ಮನಾಗಿದ್ದೇನೆ. ಈ ರೀತಿ ಕರ್ತಾ ಭೋಕ್ತಾ ಭಾವನೆಗಳಿಂದ ಮನುಷ್ಯ ತುಂಬಿಕೊಂಡಿರ್ತಾನೆ. ಆದ್ರಿಂದ ಒಂದು ರೀತಿ ಹೋರಾಟವೇ ಬದುಕು. ಅದನ್ನೇ ದೃಷ್ಟಾಂತವಾಗಿಟ್ಕೊಂಡು ಶ್ರುತಿ ಹೇಳ್ತಾ ಇದೆ. ನೀನು ಮಾಡುವವನೂ ಅಲ್ಲ, ನೀನು ಅನುಭವಿಸುವವನೂ ಅಲ್ಲ. ಹಾಗೆಂಬುದಾಗಿ ನೀನು ತಿಳಿದುಕೊಂಡ್ರೆ, ಆ ರೀತಿ ತಿಳಿದುಕೊಂಡವರಿಗೆ ಸತ್ಯ ಗೊತ್ತಿಲ್ಲ ಅಂತ ಅರ್ಥ, ತಿಳುವಳಿಕೆ ಇಲ್ಲ ಅಂತ ಅರ್ಥ, ಆತ್ಮಸ್ವರೂಪದ ಪರಿಚಯ ಇಲ್ಲ ಅಂತ ಅರ್ಥ. ಆಕಾಶದ ಹಾಗೆ ಅವಿಕ್ರಿಯವಾದಂತಹ ಆತ್ಮನಿಗೆ ಕತ್ತಿಯಿಂದ ಕತ್ತರಿಸ್ಲಿಕ್ಕಾಗಲ್ಲ, ಬೆಂಕಿ ಸುಡ್ಲಿಕ್ಕಾಗಲ್ಲ, ಯಾವುದೇ ಕರ್ಮವೂ ಕೂಡ ಅದ್ರ ಮೇಲೆ ಯಾವ ಪ್ರಭಾವವನ್ನು ಬೀರಲ್ಲ. ಈಗ ಒಬ್ಬನು ವ್ಯಕ್ತಿ ನಮಗೆ ಅವಮಾನವನ್ನು ಮಾಡಿದ್ದಾನೆ ಅಂದ್ರೆ ಅದು ಆತ್ಮನಿಗೆ ಆಗ್ತಕ್ಕಂತಹ ನೋವಲ್ಲ. ಯಾವನೋ ತನ್ನನ್ನ ಮನುಷ್ಯ ಅಂತ ಅಂದುಕೊಂಡಿದ್ದಾನೋ, ಬುದ್ಧಿವಂತ ಅಂತ ಅಂದುಕೊಂಡಿದ್ದಾನೋ, ಅವನಿಗೆ ದಡ್ಡ ಅಂತ ಕರೆದ್ಬಿಟ್ಟು. ಈಗ ದಡ್ಡ ಅಂತ ಕರೆದಾಗ ವಿಚಾರ ಮಾಡಬೇಕು, ಯಾರನ್ನ ಕುರಿತು ಹೇಳಿದ್ದು? ನಾನು ಬುದ್ಧಿ ಉಳ್ಳವನು ಎನ್ನುವ ಅಭಿಮಾನವನ್ನು ಇಟ್ಟುಕೊಂಡವನಿಗೆ ನೋವು ಆಗ್ತದೆ. ಆದ್ರೆ ಯಾವಾತನೂ ಬುದ್ಧಿವಂತಿಕೆ ಮತ್ತು ದಡ್ಡತನ ಎರಡಕ್ಕೂ ಸಾಕ್ಷಿ ಚೈತನ್ಯ ನಾನು ಅಂತ ಅಂದುಕೊಂಡಿದ್ದಾನೋ, ಅವನಿಗೆ ಯಾವ ನೋವು ಉಂಟಾಗಲ್ಲ. ಪ್ರತಿಯೊಂದು ಆಲೋಚನೆಯೂ ಕೂಡ ನನ್ನ ಮನಸ್ಸಲ್ಲಿ ಬರುತ್ತೆ, ಹೋಗುತ್ತೆ. ಆದ್ರಿಂದ ಬಂದು ಹೋಗುವ ಆಲೋಚನೆಗಳಿಗಿಂತ ಅತ್ಯಂತ ಬೇರೆಯಾದಂತಹ ನಾನು ಅದಕ್ಕೆ ಸಂಬಂಧಪಟ್ಟವನೇ ಅಲ್ಲ. ನಾಟಕ ದೀಪದ ಹಾಗೆ, ನಾಟಕದಲ್ಲಿ ದುಃಖದ ಪಾತ್ರ ಬರಬಹುದು, ಸಂತೋಷದ ಪಾತ್ರ ಬರಬಹುದು, ನವರಸಗಳು ಅಂತ ಹೇಳ್ತಾರಲ್ಲ, ಎಲ್ಲ ರಸಗಳು ಕೂಡ ಅದರಲ್ಲಿ ಅಭಿನಯಗೊಳ್ತಾ ಇರ್ತದೆ. ಆದ್ರೆ ಸಾಕ್ಷಿಯಾಗಿ ಬೆಳಗ್ತಾ ಇರತಕ್ಕಂತಹ ದೀಪಕ್ಕೆ ಯಾವುದರ ಸಂಬಂಧವೂ ಇಲ್ಲ. ಸಿನಿಮಾ ಪರದೆಯ ಹಾಗೆ, ಪರದೆಯ ಮೇಲೆ ಎಲ್ಲ ನಡೀತಾ ಇದೆ, ಪರದೆಗೆ ಯಾವುದೂ ಅಂಟೋದಿಲ್ಲ.
ಹಾಗೆ ಆತ್ಮನ ಯಥಾರ್ಥ ಸ್ವರೂಪವನ್ನು ಅರಿತುಕೊಂಡವನಿಗೆ ನಾನು ಸರ್ವವ್ಯಾಪಕವಾದ, ಹುಟ್ಟು ಸಾವುಗಳನ್ನು ಮೀರಿದ ಅವಿಕ್ರಿಯನಾದ ಆ ಚೈತನ್ಯ ವಸ್ತುವಿದ್ದೇನೆ. ನನ್ನ ಸಾನ್ನಿಧ್ಯದಲ್ಲಿ ಮನಸ್ಸು, ಬುದ್ಧಿ, ಇಂದ್ರಿಯಗಳು, ದೇಹ ಎಲ್ಲವೂ ವ್ಯವಹಾರವನ್ನು ನಡೆಸ್ತಾ ಇವೆ. ಆದ್ದರಿಂದ ಏನೇ ವ್ಯವಹಾರಗಳು ನಡೆದರೂ ಹಾಗೂ ಅದಕ್ಕೆ ಫಲವಾಗಿ ಯಾವುದೇ ರೀತಿಯ ಫಲ ಬಂದರೂ ಕೂಡ ಅದು ನನಗೆ ಸೇರಿದ್ದಲ್ಲ ಅಂತ ಅಂದುಕೊಂಡವನಿಗೆ ಅದು ಪ್ರಪಂಚ ಬಾಧಿಸುವುದಿಲ್ಲ. ಇದಕ್ಕೆ ದೀರ್ಘಕಾಲದ ಅಭ್ಯಾಸ ಬೇಕು. ಯಾಕಂದ್ರೆ ಇಷ್ಟು ದಿನಗಳ ಕಾಲ ನಾನು ಕರ್ತ ಭೋಕ್ತ ಎಂಬುದಾಗಿಯೇ ಜೀವನ ನಡೆಸ್ಕೊಂಡು ಬಂದಿದ್ದೇನೆ. ಅದು ನನ್ನ ಮನಸ್ಸಿನ ಆಳದಲ್ಲಿ ಬೇರೂರಿದೆ. ಆದ್ರಿಂದ ತಕ್ಷಣ ಉಪಶಮನ ಆಗಲ್ಲ ಮನಸ್ಸು. ವ್ಯವಹಾರ ಪ್ರಪಂಚ ದುಃಖವನ್ನು ನೀಡ್ತಾನೆ ಇರುತ್ತದೆ, ಸುಖವನ್ನು ನೀಡ್ತಾ ಇರ್ತದೆ. ಸುಖವನ್ನು ಸ್ವೀಕಾರ ಮಾಡಿದರೆ ದುಃಖವನ್ನು ಸ್ವೀಕಾರ ಮಾಡಬೇಕು. ಇಲ್ಲ, ಎರಡನ್ನು ಬಿಡಬೇಕು. ಎರಡನ್ನು ಬಿಡುವುದಕ್ಕೆ ಉಪಾಯ ಯಾವುದಪ್ಪ ಅಂತ ಹೇಳಿದ್ರೆ ಸಾಕ್ಷಿ ದೃಷ್ಟಿಯನ್ನ ಮನಸ್ಸಿಗೆ ತಂದುಕೊಳ್ಳೋದು. ಏನೋ ಆಘಾತವಾಯಿತು, ತಕ್ಷಣ ಆತ್ಮವಿಚಾರವನ್ನು ಮನಸ್ಸಿಗೆ ತಂದುಕೊಳ್ಬೇಕು. ಯಾರಿಗೆ ಆಯ್ತು? ಆರಂಭದಲ್ಲಿ ಸ್ವಲ್ಪ ಕಠಿಣ ಆಗಬಹುದು, ಆದರೆ ಅಭ್ಯಾಸ, ಜ್ಞಾನ ಅಭ್ಯಾಸವನ್ನ ಮಾಡಿಕೊಂಡವನಿಗೆ ಶೀಘ್ರವಾಗಿ ಈ ಮಾನಸಿಕ ವ್ಯಥೆಯಿಂದ ಹೊರಗಡೆ ಬರ್ತಾನೆ. ಅದಕ್ಕೆ ನಿಷ್ಠೆ ಎಂಬುದಾಗಿ ಕರೀತಾನೆ. ಜ್ಞಾನದಲ್ಲಿಯೇ ನಿಷ್ಠೆಯನ್ನು ಪಡೆದವನಿಗೆ ಪ್ರಪಂಚ ಅನ್ನೋದು ಫ್ರೆಂಡ್ಲಿ ಮ್ಯಾಚ್ ಆಗ್ತದೆ. ಏನು, ವ್ಯವಹಾರ ಪ್ರಪಂಚದಲ್ಲಿ ತೊಡಗಿರ್ತಾನೆ, ಅವನು ತನ್ನ ಕರ್ತವ್ಯವನ್ನ ಮಾಡ್ತಾ ಇರ್ತಾನೆ, ಆದ್ರೆ ಎಲ್ಲಿಯೂ ಅವನಿಗೆ ಆಘಾತ ಉಂಟಾಗೋದಿಲ್ಲ. ಸೀರಿಯಸ್ ಮ್ಯಾಚ್ ಆಗಿದ್ರೆ ಮಾತ್ರ ಸೋಲು ಗೆಲುವಿನ ಭಯ ಉಂಟಾಗ್ತದೆ. ಫ್ರೆಂಡ್ಲಿ ಮ್ಯಾಚ್ ಅಲ್ಲಿ ಸಂತೋಷಕ್ಕಾಗಿ ಆಟ ಆಡೋದಷ್ಟೇ. ಜ್ಞಾನಿಯ ಸಂತೋಷ ಪ್ರಪಂಚದಿಂದ ಬರುವಂಥದ್ದಲ್ಲ, ಸ್ವರೂಪಗತವಾದ ಆನಂದ. ಆದ್ದರಿಂದ ಒಬ್ಬ ವ್ಯಕ್ತಿ ನಾಟಕ ಮಾಡಿದ ಹಾಗೆ, ನಾಟಕದ ಪಾತ್ರದಲ್ಲಿ ಚೆನ್ನಾಗಿ ಅಭಿನಯಿಸ್ತಾ ಇದ್ರು ತಾನು ಅದಕ್ಕಿಂತ ಭಿನ್ನ ಎಂಬುದಾಗಿ ಹೇಗೆ ಭಾವಿಸಿರ್ತಾನೋ ಹಾಗೆ ಪ್ರಪಂಚದ ಮಧ್ಯದಲ್ಲಿ ವ್ಯವಹಾರವನ್ನ ಮಾಡ್ತಾ ಇದ್ದಾಗಲೂ ಕೂಡ ತನ್ನ ಸಾಕ್ಷಿ ಸ್ವರೂಪವನ್ನ ನೆನೆದು ಸ್ಮರಿಸಿಕೊಂಡು ಆ ಏರುಪೇರುಗಳಿಂದ, ತಳಮಳಗಳಿಂದ ಅವನು ಹೊರಗಡೆ ಬರ್ತಾನೆ. ಇಲ್ಲಿ ನೆನಪಿಡಬೇಕಾದ ಸಂಗತಿ ಏನಂದ್ರೆ, ಈ ಭೋಕ್ತೃತ್ವ ಭಾವ ಅಂತ ಇದೆಯಲ್ಲ, ಮಾನ ಅಪಮಾನ, ಲಾಭ ನಷ್ಟ ಮುಂತಾದವುಗಳು ಜೀವನದಲ್ಲಿ ಬಂದೆರಗಿದಾಗ ನಾವೇನು ತಳಮಳಗೊಳ್ತೇವೆ, ಅದಕ್ಕೆ ಮುಖ್ಯ ಕಾರಣ ಕರ್ತೃತ್ವ ಭಾವ ಇಟ್ಟುಕೊಂಡು ಕರ್ಮ ಮಾಡಿದ್ದು. ನಾನು ಕರ್ಮ ಮಾಡುವವನು ಅಂದ್ಕೊಂಡಾಗ ಆ ಕರ್ಮದ ಭೋಕ್ತ ನಾನೇ ಆಗ್ಬೇಕು. ಕರ್ಮ ಮಾಡುವಾಗಲೂ ಜ್ಞಾನದ ದೃಷ್ಟಿ ಇಟ್ಟುಕೊಂಡು ಕರ್ತವ್ಯ ಕರ್ಮವನ್ನ ನಾನು ನಿಭಾಯಿಸ್ತಾ ಇದ್ದೇನೆ, ಸಾಕ್ಷಿಯಾದ ನನಗೂ ಇದಕ್ಕೂ ಯಾವುದು ಸಂಬಂಧ ಇಲ್ಲ ಎಂಬ ಜ್ಞಾನದಿಂದ ಒಡಗೂಡಿದರೆ ಅಷ್ಟು ಸಮಸ್ಯೆ ಆಗೋದಿಲ್ಲ. ಅದಕ್ಕೆ ಈ ಹಂತಕ್ಕೆ ಬರೋದಕ್ಕಿಂತ ಮುಂಚಿನ ಒಂದು ಹಂತ ಭಗವದ್ಗೀತೆ ಸ್ಪಷ್ಟವಾಗಿ ಎತ್ತಿ ಹಿಡಿಯುತ್ತೆ. ಯಾವುದು? ಈಶ್ವರಾರ್ಪಣ ಬುದ್ಧಿ. ಕರ್ತನೂ ನಾನಲ್ಲ, ಭೋಕ್ತನೂ ನಾನಲ್ಲ ಅಂತ. ಕರ್ತನು ಈಶ್ವರ, ಈಶ್ವರನ ಪ್ರೇರಣೆಯಂತೆ ಅವನು ಕೊಟ್ಟಂತಹ ಶಾಸ್ತ್ರಗಳ ಒಂದು ಮಾರ್ಗದರ್ಶನದಂತೆ ಕರ್ತವ್ಯ ಕರ್ಮನ ನಾನು ನಿಭಾಯಿಸ್ತಾ ಇದ್ದೇನೆ. ಏನು ಫಲ ಬರ್ತದೋ ಅದು ಕೊಟ್ಟವನು ಈಶ್ವರನೇ. ಆದ್ರಿಂದ ಕರ್ತೃತ್ವವು ಭೋಕ್ತೃತ್ವವು ಎರಡನ್ನೂ ಈಶ್ವರನ ತಲೆ ಮೇಲೆ ಹಾಕು. ಅದಕ್ಕೆ ಈಶ್ವರಾರ್ಪಣ ಬುದ್ಧಿ, ಪ್ರಸಾದ ಬುದ್ಧಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಆರಂಭದಲ್ಲಿ ಅಭ್ಯಾಸ ಮಾಡಿಕೊಂಡವನು ಯಾವಾಗ ಈಶ್ವರ ಯಾರು ಅಂತ ವಿಚಾರ ಮಾಡಿದಾಗ ಅವನು ನನ್ನ ಸಾಕ್ಷಿಯೇ ಅಂತ ಗೊತ್ತಾದ ಮೇಲೆ ಸ್ಪಷ್ಟವಾಗಿ ಅವನಿಗೆ ಕರ್ತೃತ್ವ ಭೋಕ್ತೃತ್ವ ಅಂಟೋದಿಲ್ಲ. ಆದ್ರೆ ಅಜ್ಞಾನಿಯಾದವನಿಗೆ ಈ ಶರೀರ ಮಾತ್ರವೇ, ಮನಸ್ಸು, ಶರೀರ, ಬುದ್ಧಿ ಇವೇ ನಾನು ಅನ್ನುವಂತಹ ಅಭಿಮಾನ ಇಟ್ಟುಕೊಂಡು ಕರ್ಮಫಲದಿಂದ ನರಳುತ್ತಾ ಇರ್ತಾನೆ. ಸೊ ನಾಯಗಂ ಹಂತಿನ ಹನ್ಯತೆ, ಈ ಆತ್ಮನು ಯಾರನ್ನು ಕೊಲ್ಲುವುದಿಲ್ಲ, ಯಾರಿಂದಲೂ ಕೊಲ್ಲಲ್ಪಡುವುದೂ ಇಲ್ಲ ಎಂಬಂಥದ್ದು ಈ ಮಂತ್ರದ ಘೋಷ. ಇನ್ನು
ಮುಂದಿನ ಮಂತ್ರವನ್ನ ನಾವು ನೋಡೋದಾದ್ರೆ ಇಲ್ಲಿ ಶಂಕರ ಭಾಷ್ಯವನ್ನು ಸ್ವಲ್ಪ ನೋಡೋಣ. ಆತ್ಮ ನ ಹನ್ಯತೆ, ಆತ್ಮನು ಕೊಲ್ಲಲ್ಪಡೋದಿಲ್ಲ. ಯಾಕಂದ್ರೆ ಆಕಾಶವದ್ ಅವಿಕ್ರಿಯತ್ವಾದೇವ, ಆಕಾಶದ ಹಾಗೆ ಅದು ಅವಿಕ್ರಿಯನು, ಆದ್ದರಿಂದ ಅದಕ್ಕೆ ಏನು ಆಗೋದಿಲ್ಲ ಅಂತ. ಅಥೋ ನ ಆತ್ಮಜ್ಞ ವಿಷಯ ಏವ ಧರ್ಮಾಧರ್ಮಾದಿ ಲಕ್ಷಣ ಸಂಸಾರ, ಧರ್ಮ ಅಧರ್ಮ ಅದರಿಂದ ಬರತಕ್ಕಂತಹ ಸುಖ ದುಃಖ ಅನ್ನುವಂಥದ್ದು, ಸಂಸಾರ ಅನ್ನುವಂಥದ್ದು ಏನಿದೆ ಇದು ಅನಾತ್ಮಜ್ಞನ ವಿಷಯ, ಅಂದ್ರೆ ಅಜ್ಞಾನಿಯ ವಿಷಯವೇ ಹೊತ್ತು ಜ್ಞಾನಿಯ ವಿಷಯ ಅಲ್ಲ. ನ ಆತ್ಮಜ್ಞಸ್ಯ, ಜ್ಞಾನಿಗೆ ಇದು ಬಾಧಿಸುವುದಿಲ್ಲ. ಯಾಕೆ? ಶ್ರುತಿ ಪ್ರಾಮಾಣ್ಯತು ನ್ಯಾಯಾಚ, ಶ್ರುತಿ ಮತ್ತು ಯುಕ್ತಿಯಿಂದ ಅವನು ಸ್ಪಷ್ಟಪಡಿಸಿಕೊಂಡಿದ್ದಾನೆ, ಆತ್ಮಸ್ವರೂಪವನ್ನು ಸ್ಪಷ್ಟಪಡಿಸಿಕೊಂಡಿರುವುದರಿಂದ ಅವನಿಗೆ ಇದು ಯಾವುದು ಬಾಧಿಸುವುದಿಲ್ಲ. ಇಷ್ಟು ಹೇಳಿದ ಮೇಲೆ ಇನ್ನು ಮುಂದಿನ ಮಂತ್ರದಲ್ಲಿ ಮತ್ತೆ ಆತ್ಮಸ್ವರೂಪವನ್ನು ವರ್ಣಿಸ್ತಾರೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ಯ ಜಂತೋರ್ನಿಹಿತೋ ಗುಹಾಯಾಂ ತಮಕ್ರತುಃ ಪಶ್ಯತಿ ವೀತಶೋಕೋ ಧಾತುಃ ಪ್ರಸಾದಾನ್ ಮಹಿಮಾನಮಾತ್ಮನಃ. ಈ ಮಂತ್ರದಲ್ಲಿ 3 ಮುಖ್ಯ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಮೊದಲನೇದಾಗಿ ಆತ್ಮಸ್ವರೂಪ. ಆತ್ಮನು ಸರ್ವಾಧಿಷ್ಠಾನ ಸ್ವರೂಪನು ಅಥವಾ ಸರ್ವಾತ್ಮ ಸ್ವರೂಪನು ಎಂಬುದಾಗಿ ಹೇಳಿದ್ದಾರೆ. ಅಣೋಹೋ ಅಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ಯ ಜಂತೋರ್ ನಿಹಿತೋ ಗುಹಾಯಾಂ. ಈ ಅರ್ಧ ಮಂತ್ರದ ಮೂಲಕವಾಗಿ ಆತ್ಮಸ್ವರೂಪದ ಸ್ಪಷ್ಟತೆ ಇದೆ. ಇನ್ನು ಮುಂದಿನ ಭಾಗದಲ್ಲಿ ತಮಕ್ರತುಃ ಪಶ್ಯತಿ ವೀತಶೋಕೋ ಧಾತುಃ ಪ್ರಸಾದಾನ್ ಮಹಿಮಾನಮಾತ್ಮನಃ. ಈ ಭಾಗದಲ್ಲಿ 2 ಸಂಗತಿಗಳನ್ನು ಹೇಳ್ತಾರೆ. ಒಂದೇದು ಜ್ಞಾನವನ್ನು ಪಡೆಯುವುದಕ್ಕೆ ಸಾಧನ ಯಾವುದು, ಜ್ಞಾನ ಯೋಗ್ಯತಾ ಅಥವಾ ಸಹಕಾರಿ ಸಾಧನೆ ಯಾವುದು ಅದನ್ನು ತಿಳಿಸಿಕೊಡ್ತಿದ್ದಾರೆ. ಮತ್ತು ಜ್ಞಾನಕ್ಕೆ ಫಲ ಏನು ಎಂಬುದನ್ನು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಮಂತ್ರದಲ್ಲಿ ಆತ್ಮಸ್ವರೂಪ ವಿಚಾರ, ಜ್ಞಾನ ಸಾಧನಗಳು, ಮೂರನೇದಾಗಿ ಜ್ಞಾನಕ್ಕೆ ಫಲ, ಈ 3 ಸಂಗತಿಯನ್ನು ಹೇಳಿದ್ದಾರೆ. ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ಇಡೀ ಉಪನಿಷತ್ತಿನ ಸಾರವೇ ಇಷ್ಟೇ, ಬೇರೆ ಇನ್ನೇನಿಲ್ಲ. ಆದ್ದರಿಂದ ತುಂಬಾ ಪ್ರಸಿದ್ಧವಾದ ಮಂತ್ರ ಇದೆ. ಇದರ ಅರ್ಥವನ್ನ ನೋಡೋಣ. ಅಣೋಹೋ ಅಣೀಯಾನ್, ಅಣೋಹ ಅಂದ್ರೆ ಸೂಕ್ಷ್ಮ, ಅಣೀಯಾನ್ ಅಂದ್ರೆ ಸೂಕ್ಷ್ಮವು, ಸೂಕ್ಷ್ಮಕ್ಕಿಂತ ಸೂಕ್ಷ್ಮವು ಯಾವುದು? ಆತ್ಮನು. ಶಂಕರ ಭಗವತ ಶ್ಯಾಮಾಕಾದೇಹೆ ಅಣುತರಹ, ಸಾಸಿವೆಗಿಂತಲೂ ಸೂಕ್ಷ್ಮನು, ಸಣ್ಣವನು ಅಂತ, ಸಾಸಿವೆ ಕಾಳಿಗಿಂತ ಸಣ್ಣದು. ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಅಣು, ಪರಮಾಣು, ಸಬ್ ಅಟಮಿಕ್ ಪಾರ್ಟಿಕಲ್ಸ್, ನ್ಯೂಟ್ರಾನ್, ಪ್ರೋಟಾನ್ಸ್ ಎಲ್ಲ ಇದೆಯಲ್ಲ, ಅದಕ್ಕಿಂತ ಸಣ್ಣದು. ಅದು ಎಷ್ಟು ಸಣ್ಣದೋ ಪ್ರಪಂಚದಲ್ಲಿ ಏನಿದೆಯೋ ಅದೆಲ್ಲದಕ್ಕಿಂತಲೂ ಸಣ್ಣದು ಆತ್ಮ. ಮಹತೋ ಮಹೀಯಾನ್, ಮಹತ್ ಪರಿಮಾಣಾತ್ ಮಹೀಯಾನ್, ಮಹತ್ತರಹ ಪೃಥಿವ್ಯಾದೇಹೇ, ಆಗ ಭೂಮಿ, ಗಾಳಿ, ಆಕಾಶ ಇವೆಲ್ಲ ಎಷ್ಟು ದೊಡ್ಡದಲ್ಲ, ಅದಕ್ಕಿಂತಲೂ ದೊಡ್ಡದು ಅಂತ. ಅತ್ಯಂತ ದೊಡ್ಡದು, ಪ್ರಪಂಚದಲ್ಲಿ ಏನು ದೊಡ್ಡದಿದೆಯೋ ಅದಕ್ಕಿಂತಲೂ ದೊಡ್ಡದದು. ಅತ್ಯಂತ ಸಣ್ಣದು ಯಾವುದಿದೆಯೋ ಅದಕ್ಕಿಂತಲೂ ಸಣ್ಣದದು. ಇದು ಮ್ಯಾಕ್ಸ್ ಮುಲ್ಲರ್ ಮುಂತಾದವರಿಗೆ ಕನ್ಫ್ಯೂಷನ್ ಮಾಡಿರ್ಬೋದು ಈ ವಾಕ್ಯ. ಯಾಕಂತ ಹೇಳಿದ್ರೆ ಒಂದು ವಸ್ತುವಿಗೆ ಒಂದು ಗುಣಧರ್ಮವನ್ನು ಹೇಳುವಾಗ ಇದಮಿತ್ತಂ ಎಂಬುದಾಗಿ ಹೇಳಬೇಕು, ಹೀಗೆ ಎಂಬುದಾಗಿ ಹೇಳಬೇಕು. ವಿರುದ್ಧ ಗುಣಧರ್ಮಗಳು ಒಂದು ವಸ್ತುವಿನಲ್ಲಿ ಇದೆ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಬೆಂಕಿಯು ಬಿಸಿಯೂ ಇದೆ, ತಣ್ಣಗೂ ಇದೆ ಅಂತ ಹೇಳಿದ್ರೆ ಅದು ತುಂಬಾ ಗೊಂದಲಕ್ಕೆ ಕಾರಣ ಆಗ್ತದೆ ಅಂತ. ಇದು ಸಣ್ಣಕ್ಕಿಂತ ಸಣ್ಣದು, ದೊಡ್ಡದಕ್ಕಿಂತ ದೊಡ್ಡದು ಅಂತ ಹೇಳ್ಬಿಟ್ರೆ ಇವರಿಗೆ ಯೋಚನೆ ಮಾಡ್ಲಿಕ್ಕೆ ಬರಲ್ಲ, ಬುದ್ಧಿ ಸರಿ ಇಲ್ಲ ಅಂತಾನೆ ಸಾಮಾನ್ಯವಾಗಿ ಯೋಚನೆ ಮಾಡೋದು. ಆದ್ರೆ ಗುರುಶಾಸ್ತ್ರೋಪದೇಶದ ಸಹಾಯ ಇದ್ದರೆ ಇದು ಅತ್ಯಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇದು ಹೇಗೆ ಸಾಧ್ಯ ಅಂದ್ರೆ, ಯಾವೊಂದು ವಸ್ತುವು ಎಲ್ಲದರ ಮೂಲ ಸ್ವರೂಪವಾಗಿದೆ, ಅದು ಸಣ್ಣದಕ್ಕಿಂತಲೂ ಸಣ್ಣದು, ದೊಡ್ಡಕ್ಕಿಂತ ದೊಡ್ಡದು ಅಂತ ಹೇಳ್ಬೋದು. ಉದಾಹರಣೆ ಕೊಡೋದಾದ್ರೆ,
ಮಡಿಕೆಯ ತುಂಬೆಲ್ಲ ಮಣ್ಣು ವ್ಯಾಪ್ತವಾಗಿದೆ, ಅಥವಾ ಮಡಿಕೆ ಅಂದ್ರೆ ಮಣ್ಣಿನ ವಿಕಾರವೇ ಅದು. ಮಣ್ಣಿಗಿಂತ ಹೊರತಾಗಿ ಮಡಿಕೆಯಲ್ಲಿ ಬೇರೆ ಇನ್ನೇನು. ಈಗ ಮಡಿಕೆ ದೊಡ್ಡದಿರಬಹುದು, ಸಣ್ಣ ಮಡಿಕೆ ಇರಬಹುದು. ಮಣ್ಣನ್ನ ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡಾಗ ಆ ಮಣ್ಣು ಅನ್ನೋದು ಸಣ್ಣ ಮಡಿಕೆಗಿಂತ ಸಣ್ಣದು, ದೊಡ್ಡ ಮಡಿಕೆಗಿಂತ ದೊಡ್ಡದು ಮಣ್ಣು. ಅಂದ್ರೆ ಮಡಿಕೆಯ ಆತ್ಮವಾದ ಮಣ್ಣೇನಿದೆ ಅತ್ಯಂತ ಸಣ್ಣ ಮಡಿಕೆಗಿಂತ ಸಣ್ಣದಾಗಿ, ಯಾಕಂದ್ರೆ ಆತ್ಮ ಅದು, ಅದರ ಮೂಲ ಸ್ವರೂಪ. ಅದರಿಂದಲೇ ಸಣ್ಣ ಮಡಿಕೆನೂ ಉಂಟಾಗಿರೋದು. ಹಾಗೆಂದ್ರೆ ಅದಕ್ಕಿಂತಲೂ ಸಣ್ಣದಿರ್ಬೇಕಿದು. ದೊಡ್ಡದಕ್ಕಿಂತ ದೊಡ್ಡದು ಅಂದ್ರೆ ಎಲ್ಲದೂ ಅದರಿಂದಲೇ ವ್ಯಾಪ್ತವಾಗಿರೋದ್ರಿಂದ ಅದಕ್ಕಿಂತಲೂ ದೊಡ್ಡದಾಗಿರ್ಬೇಕದು. ಈಗ ಅಲೆಯಲ್ಲಿಯೂ ನೀರಿದೆ, ಸಮುದ್ರದಲ್ಲಿಯೂ ನೀರಿದೆ. ಅಲೆ ಅನ್ನುವಂಥದ್ದು ಅಥವಾ ನೊರೆ ಎನ್ನುವಂಥದ್ದು ಸಣ್ಣದು ಅಂತ ಇಟ್ಕೊಳ್ಳೋಣ. ನೀರು ಅನ್ನುವಂಥದ್ದು ನೊರೆಗಿಂತಲೂ ಸಣ್ಣದಿರ್ಬೇಕು, ನೀರು ಅನ್ನುವಂಥದ್ದು ಸಮುದ್ರಕ್ಕಿಂತಲೂ ದೊಡ್ಡದಿರ್ಬೇಕು. ಆದ್ರಿಂದ ಸರ್ವಾಧಿಷ್ಠಾನ ಸ್ವರೂಪವಾದ, ಸರ್ವಾತ್ಮ ಸ್ವರೂಪವಾದ ಈ ಆತ್ಮನು ಎಲ್ಲದರ ಮೂಲ ವಸ್ತು ಆತ್ಮವಾಗಿರೋದ್ರಿಂದ ಅದು ಸಣ್ಣದು ಹೌದು, ದೊಡ್ಡದು ಹೌದು. ಇಂತಹ ವಾಕ್ಯಗಳು ಅನೇಕ ಬರುತ್ತೆ ಉಪನಿಷತ್ತುಗಳಲ್ಲಿ. ಮೇಲ್ನೋಟಕ್ಕೆ ಅತ್ಯಂತ ವಿರುದ್ಧ ಎನ್ನಿಸುವಂತೆ ಕಾಣುವಂತಹ ವಾಕ್ಯಗಳು ಅನೇಕ ಬರುತ್ತೆ. ಆದ್ರಿಂದ ಅದರಲ್ಲಿ ಯಾವ ವೈರುಧ್ಯತ್ವ ಇಲ್ಲ. ಹಾಗೆಯೇ ಆತ್ಮನನ್ನ ವಿವರಿಸಬೇಕಾಗಿದೆ, ಅನಿವಾರ್ಯ. ಯಾವುದು ಶಬ್ದಕ್ಕೆ ಅತೀತವಾಗಿದೆಯೋ ಅದನ್ನ ಶಬ್ದದ ಮೂಲಕ ವರ್ಣಿಸುವಾಗ ಇಂತಹ ಪ್ಯಾರಾಡಾಕ್ಸ್ ಅನ್ನ ಬಳಸುವುದು ಅನಿವಾರ್ಯವಾಗ್ತದೆ. ಇಲ್ಲಿ ಸಣ್ಣದಕ್ಕಿಂತಲೂ ಸಣ್ಣದು ಅಂತ ಅಷ್ಟೇ ಹೇಳಿ ನಿಲ್ಲಿಸ್ಬಿಟ್ರೆ ಏನಾಗ್ತದೆ? ಜನ ಯೋಚನೆ ಮಾಡ್ತಾರೆ ಆತ್ಮ ಅತ್ಯಂತ ಸಣ್ಣ ವಸ್ತು ಅಂತ. ಇದು ಯಾವುದೋ ಒಂದು ಶರೀರದ ಮೂಲೆಯಲ್ಲಿ ಕುಳಿತುಕೊಂಡಿದೆ. ಕೆಲವರು ಈಗಲೂ ಕೂಡ ದಾರ್ಶನಿಕರು ಹಾಗೆ ಯೋಚನೆ ಮಾಡ್ತಾರೆ. ಆತ್ಮನು ಶರೀರ ಮನಸ್ಸು ಬುದ್ಧಿಗಳಿಗಿಂತ ಅತ್ಯಂತ ಸೂಕ್ಷ್ಮವಾದ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಇರುವ ವಸ್ತು ಎಂಬುದಾಗಿ ಭಾವಿಸಿಕೊಳ್ತಾರೆ. ಇನ್ನು ಕೆಲವರು ಯೋಚನೆ, ಅವನು ದೊಡ್ಡವನು, ಎಷ್ಟು ದೊಡ್ಡವನಪ್ಪ ಅಂತ ಹೇಳಿದ್ರೆ ಲೋಕಕ್ಕಿಂತಲೂ ದೊಡ್ಡವನು, ಅವನು ಇನ್ಯಾವುದೋ ಒಂದು ಲೋಕದಲ್ಲಿ ಇದ್ದಾನೆ, ಈ ಲೋಕವನ್ನೆಲ್ಲ ಮೀರಿದಂತಹ ಒಂದು ದೊಡ್ಡ ತತ್ವ ಅದು. ಕೆಲವರು ಆತ್ಮನನ್ನು ದೊಡ್ಡವನು ಅಂದ್ಕೊಳ್ತಾರೆ, ಕೆಲವರು ಆತ್ಮನನ್ನು ಸಣ್ಣವನು ಅಂದ್ಕೊಳ್ತಾರೆ. ಎರಡೂ ಕೂಡ ಔಪಾಧಿಕ ದೃಷ್ಟಿಯೇ ಹೊರತು ಪಾರಮಾರ್ಥಿಕ ದೃಷ್ಟಿಯಲ್ಲ. ಪಾರಮಾರ್ಥಿಕ ದೃಷ್ಟಿಯಿಂದ ಅದೆಲ್ಲದಕ್ಕೂ ಆತ್ಮನಾಗಿರುವುದರಿಂದ ಅವನನ್ನು ಅಣು ಎಂಬುದಾಗಿ ತಿಳಿದುಕೊಂಡು ತಪ್ಪಾಗ್ತದೆ. ಯಾಕೆ? ಅಣುವಂತಕ ಪರಿಚ್ಛೇದ ಬಂತು, ಲಿಮಿಟೇಷನ್ಸ್ ಬಂತು. ಯಾವುದೇ ವಸ್ತು ಲಿಮಿಟ್ ಆಯಿತು ಅಂದ್ರೆ ಅದಕ್ಕೆ ಜಡತ್ವದ ದೋಷ ಬರ್ತದೆ. ಸೃಷ್ಟಿಯಲ್ಲಿ ಯಾವ್ದು ಇದೆಯೋ ಅದೆಲ್ಲವೂ ಕೂಡ ದೇಶಕಾಲ ವಸ್ತು ಪರಿಚ್ಛಿನ್ನವಾದದ್ದು. ಪರಿಚ್ಛಿನ್ನತ್ವವೇ ಜಡತ್ವದ ಸಂಕೇತ, ವಿಕಾರತ್ವದ ಸಂಕೇತ. ಜಡತ್ವ ಅಂದ್ರೆ ನಾಶ ಆಗುತ್ತದೆ, ಅನಿತ್ಯತ್ವದ ದೋಷ ಬರ್ತದೆ. ಅನಿತ್ಯವಾಗಿರುವಂತಹ ವಸ್ತು ದುಃಖ ಸ್ವರೂಪಿಯಾಗಿರ್ತದೆ. ಪರಿಚ್ಛಿನ್ನತ್ವ, ಜಡತ್ವ, ವಿಕಾರತ್ವ, ಅನಿತ್ಯತ್ವ, ದುಃಖ ಸ್ವರೂಪತ್ವ, ಇಷ್ಟೆಲ್ಲ ಗುಣಗಳನ್ನ ಹೊಂದಿರುವ ಆತ್ಮ ಅಂತ ಹೇಳಿದ್ರೆ ಒಪ್ಪಲಿಕ್ಕಾಗ್ತದೆ. ಆದ್ರಿಂದ ಸೂಕ್ಷ್ಮಾತ್ ಸೂಕ್ಷ್ಮತರಂ ಎಂಬ ಮಾತಿಗೆ ಅರ್ಥ ಎಲ್ಲದರ ಆತ್ಮ ಎಂಬುದಾಗಿ. ಮಹತೋ ಮಹೀಯಾನ್ ಎಂಬ ಶಬ್ದಕ್ಕೂ ಅರ್ಥ ಅತ್ಯಂತ ದೊಡ್ಡ ವಸ್ತುವಿನಲ್ಲಿಯೂ ಆತ್ಮವಾಗಿದೆ ಇದು ಅಂತ. ಹಾಗಾದ್ರೆ ಅವನನ್ನು ಹುಡುಕೋದಿಲ್ಲಿ? ಎಲ್ಲದರ ಒಳಗೆಲ್ಲ ಹೊರಗೆಲ್ಲ ವ್ಯಾಪಿಸಿರುವ ನಾರಾಯಣನನ್ನ ಹುಡುಕೋದಿಲ್ಲ. ಅಂತರ್ಬಹಿಶ್ಚ ತತ್ಸರ್ವಂ ಶ್ರೂಯತೆ. ಏನೇನು ನಾವು ಕೇಳ್ತೇವೋ ನೋಡ್ತೇವೋ ಅದೆಲ್ಲವೂ ನಾರಾಯಣನೇ. ಅದೆಲ್ಲದರ ಒಳಹೊರಗು ನಾರಾಯಣನು ವ್ಯಾಪ್ತನಾಗಿದ್ದಾನೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ತ ನಾರಾಯಣ ಸ್ಥಿತ, ವ್ಯಾಪ್ಯ ನಾರಾಯಣ ಸ್ಥಿತ. ನಾರಾಯಣನು ಎಲ್ಲದರ ಒಳಹೊರಗೂ ವ್ಯಾಪಿಸಿ ಇದ್ದಾನೆ ಅಂದಾಗ
ಅವನನ್ನು ನೋಡೋದು ಎಲ್ಲಿ ಅಂದಾಗ ಉಪನಿಷತ್ ಹೇಳುತ್ತೆ, ಆತ್ಮಾಸ್ಯ ಜಂತೋ ನಿಹಿತೋ ಗುಹಾಯಾಮ್. ಈ ಆತ್ಮನನ್ನ ಅಸ್ಯ ಜಂತೋ ಗುಹಾಯಾಮ್ ನಿಹಿತಃ ಪಶ್ಯತಿ. ಜಂತುವಿನ ಗುಹೆಯಲ್ಲಿ ನಿಹಿತ, ನಿಶ್ಚಯೇನ ಹಿತ ಅಂದ್ರೆ ಇಡಲ್ಪಟ್ಟದ್ದು ಅಂತ. ನಿಹಿತ ಅಂದ್ರೆ ಚೆನ್ನಾಗಿ ಇಡಲ್ಪಟ್ಟದ್ದು. ಎಲ್ಲಿ ಇಡಲ್ಪಟ್ಟದ್ದು? ಜಂತುವಿನ ಗುಹೆಯಲ್ಲಿ. ಈಗ ಅದರ ಹುಡ್ಕೊಂಡು ಹೋಗೋಣ, ಜಂತುವಿನ ಗುಹೆ ಎಲ್ಲಿದೆ. ಜಂತು ಅಂದ್ರೆ ಜೀವಿ ಅಂತ ಅರ್ಥ. ಜಾಯತೆ ತನೋತಿ ಇತಿ ಜಂತು. ಹುಟ್ಟುತ್ತೆ ಮತ್ತು ವ್ಯಾಪಿಸುತ್ತೆ, ವ್ಯಾಪಕವಾಗುತ್ತೆ, ಬೆಳೆಯುತ್ತೆ ಎಂಬ ಅರ್ಥದಲ್ಲಿ. ಜಂತು ಅಂದ್ರೆ ಜೀವರಾಶಿಗಳು. ಮನುಷ್ಯರು ಕೂಡ ಜಂತುಗಳೇ. ಉತ್ತಮ ಜಂತು ಇದು, ಬೇರೆ ಎಲ್ಲ ಸ್ವಲ್ಪ ಕ್ಷುದ್ರ ಜಂತು ಅಂತ ಹೇಳ್ತಾರೆ. ಬಟ್ ಅದು ಕ್ಷುದ್ರ ಜಂತುವೇ ಇರ್ಲಿ, ಉತ್ತಮ ಜಂತುವೇ ಇರ್ಲಿ, ಎಲ್ಲದರ ಒಳಗೂ ಪರಮಾತ್ಮ ಇಡಲ್ಪಟ್ಟಿದ್ದಾನೆ. ಆದ್ದರಿಂದ ಪರಮಾತ್ಮನನ್ನ ಎಲ್ಲಿ ನೋಡ್ಬೇಕು? ನಮ್ಮೊಳಗೆ ನಾವು ನೋಡ್ಕೊಳ್ಬೇಕು ಅಷ್ಟೇ. ಅಲೆ ನೀರನ್ನ ಹುಡುಕ್ಲಿಕ್ಕೆ ಹೊರಟ ಹಾಗೆ. ಅಲೆ ನೀರನ್ನ ಹುಡುಕ್ಲಿಕ್ಕೆ ಹೊರಟ ಹಾಗೆ. ನೀರು ಎಲ್ಲಿದೆ, ನೀರು ಎಲ್ಲಿದೆ ಅಂತ ಅಲೆ ಹುಡುಕಿದ್ರೆ ಅದೇ ನೀರಿನ ಸ್ವರೂಪವೇ ಅದರದ್ದು ನೀರು. ಅದು ಈಗ ಬಟ್ಟೆ ಎನ್ನುವಂಥದ್ದು ತಂತುವನ್ನು ಹುಡುಕಿದ ಹಾಗೆ. ತಂತು ಅಂದ್ರೇನು? ದಾರ. ಬಟ್ಟೆ ದಾರವನ್ನು ಎಲ್ಲಿ ಹುಡುಕಬೇಕು? ಬಟ್ಟೆ ದಾರವನ್ನ ಹೊರಗಡೆ ಹುಡುಕಿದ್ರೆ ಸಿಗೋದಿಲ್ಲ. ನಾನು ದಾರದಿಂದಲೇ ಆಗಿದ್ದೇನೆ, ನನ್ನ ಸ್ವರೂಪವೇ ದಾರ ಎಂಬುದಾಗಿ ಅರ್ಥ. ಆಭರಣ ಚಿನ್ನವನ್ನು ಅರಿತ ಹಾಗೆ, ಮಡಿಕೆ ಮಣ್ಣನ್ನು ಅರಿತ ಹಾಗೆ, ಜೀವಿಯು ಆತ್ಮನನ್ನು ಅರಿಯಬೇಕು ಅಂದ್ರೆ ತನ್ನ ಸ್ವರೂಪವನ್ನು ಅರ್ಥಕೊಂಡು. ಏಕೆ? ಎಲ್ಲದರ ಒಳ ಹೊರಗೆಲ್ಲ ವ್ಯಾಪಿಸಿರುವವನು ಅವನೇ ಎಂದಾಗ ನನ್ನ ಸ್ವರೂಪವು ಅವನೇ ಆಗಿರ್ಬೇಕಲ್ವೇ? ಆಗ ಶ್ರುತಿ ಹೇಳುತ್ತೆ, ಆತ್ಮನ ಉಪಲಬ್ಧಿ ಅಂದ್ರೆ ಆತ್ಮನ ಚೇತನ ಸ್ವರೂಪದ ಉಪಲಬ್ಧಿ. ಸತ್ಸ್ವರೂಪದ ಉಪಲಬ್ಧಿಯಾಗಿ ಜಡ ಸ್ವರೂಪವೆಲ್ಲವೂ ಸತ್ಸ್ವರೂಪದ ಉಪಲಬ್ಧಿ ಸ್ಥಾನವೇ ಆಗ್ತದೆ. ಅದ್ರ ಚೇತನಾತ್ಮಕವಾದ ಪರಮಾತ್ಮನ ಉಪಲಬ್ಧಿ ಸ್ಥಾನ ಯಾವುದು ಅಂದ್ರೆ ಮನಸ್ಸಿಗೂ ಸಾಕ್ಷಿಯಾಗಿ ನೋಡ್ಕೊಳ್ಬೇಕು. ಇಲ್ಲಿ ಮನಸ್ಸು ಎನ್ನುವ ಶಬ್ದಕ್ಕೆ ಗುಹಾ ಎಂಬುದಾಗಿ ಬಳಸಿದ್ದಾರೆ. ಬುದ್ಧಿಯ ಗುಹೆ. ಗುಹಾ ಎನ್ನುವ ಶಬ್ದಕ್ಕೆ ಅರ್ಥ ನಾವು ನೋಡಿದವು, ಗೂಢಂ ಅಸ್ಯಾಂ ಸಾಕ್ಷಿ ರೂಪೇಣ ಇತಿ ಗುಹಾ. ಆತ್ಮನು ಸಾಕ್ಷಿ ರೂಪದಿಂದ ಇಲ್ಲಿ ಅಡಗಿ ಕುಳಿತಂತೆ. ಅದಕ್ಕೆ ಈ ಗಣಪತಿಗೆ ಮೂಷಕ ವಾಹನ ಅಂತ ಹೇಳ್ತಾರೆ. ಮೂಷ ಅಂತ ಹೇಳಿದ್ರೆ, ಮೂಷಕ ಅಂತ ಹೇಳಿದ್ರೆ ಏನು? ಇಲಿ ವಾಹನ ಆಗಿ ಇಟ್ಕೊಂಡಿದ್ದಾನೆ ಅಂದ್ರೆ ಸ್ವಲ್ಪ ವಿಚಿತ್ರಮ ಕಾಣಿಸುತ್ತೆ. ನಮ್ಗೆ ಸನಾತನ ಧರ್ಮದಲ್ಲಿ ಯಾವಾಗ್ಲೂ ಹಾಗೆ, ಗುರುಗಳ ಮಾರ್ಗದರ್ಶನ ಇದ್ದಾಗಿದ್ರೆ ಎಲ್ಲವೂ ಅರ್ಥವೇ ಆಗಲ್ಲ ಅಥವಾ ತಪ್ಪಾಗಿ ಅರ್ಥ ಆಗತ್ತೆ ಅಂತ. ಇಲ್ಲಿ ಮೂಷ ಅನ್ನುವುದು ಕಳ್ಳತನದ ಸಂಕೇತ. ಮೂಷ ಸ್ಥೇಯೇ ಧಾತು. ಈ ಇಲಿ ಅನ್ನುವಂಥದ್ದು ಕಳ್ಳತನದಲ್ಲಿ ಬಚ್ಚಿಟ್ಟುಕೊಳ್ತದೆ, ಭೂಮಿಯ ಒಳಗೆ ಬಚ್ಚಿಟ್ಟುಕೊಳ್ತದೆ. ಅಲ್ಲಿ ಭೂಮಿಯ ಒಳಗಡೆಗೆ ಗುಹೆಯನ್ನು ತೋಡಿ, ಬಿಲವನ್ನ ತೋಡಿ ಅದರೊಳಗೆ ಹೇಗೆ ಬಚ್ಚಿಟ್ಟುಕೊಳ್ತದೋ ಹಾಗೆ ಗಣೇಶನು ನಮ್ಮ ಹೃದಯ ಎನ್ನುವ ಬಿಲದೊಳಗೆ ಬಚ್ಚಿಟ್ಟುಕೊಂಡಿದ್ದಾನೆ ಎನ್ನುವುದ್ರ ಸಂಕೇತ. ಉಪನಿಷತ್ತಿನ ವಿಚಾರವನ್ನೇ ಪುರಾಣವು ಕಥಾರೂಪದಲ್ಲಿ ಹೇಳುತ್ತೆ. ಅದಕ್ಕೆ ವ್ಯಾಖ್ಯಾನ ಇದ್ರೆ ಅರ್ಥ ಆಗುತ್ತೆ, ವ್ಯಾಖ್ಯಾನ ಇಲ್ಲದಿದ್ದಾಗ ಕಷ್ಟ ಆಗುತ್ತೆ. ಹಾಗೆ ಹೃದಯ ಗುಹೆ ಅಂದ್ರೆ ಬುದ್ಧಿ ಗುಹೆ, ಅಂದ್ರೆ ಬುದ್ಧಿ ವೃತ್ತಿಗಳಿಗೆ ಸಾಕ್ಷಿಯಾಗಿ ಆತ್ಮನು ಇಡಲ್ಪಟ್ಟಿದ್ದಾನೆ. ಆದ್ರಿಂದ ಸರ್ವವ್ಯಾಪಕನು ಆತ್ಮನು. ಇದನ್ನು ಸ್ಪಷ್ಟ ಮಾಡ್ಕೊಳ್ಬೇಕು. ಈಗ ಬುದ್ಧಿ ಗುಹೆಯಲ್ಲಿ ಇಡಲ್ಪಟ್ಟಿದ್ದಾನೆ ಅಂದ ತಕ್ಷಣ ಎಲ್ಲೋ ಒಳಗಡೆಗೆ ಆತ್ಮ ಇದ್ದಾನೆ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಹಿಂದಿನ ಮಂತ್ರವನ್ನು ನೆನ್ಪು ಎಲ್ಲದರ ಆತ್ಮನಾಗಿರುವ, ಸಕಲ ಚರಾಚರ ವಸ್ತುವಿನ ಆತ್ಮನಾಗಿರುವ ಆ ಪರಮಾತ್ಮ ವಸ್ತುವನ್ನು ನಮ್ಮ ಆಲೋಚನೆಗಳಿಗೆ ಸಾಕ್ಷಿಯಾಗಿ ನಾವು ಕಂಡುಕೊಂಡ ಮೇಲೇನು? ಕಂಡುಕೊಂಡ ಮೇಲೆ ಆ ಸಾಕ್ಷಿ ಚೈತನ್ಯವೇ ಜೀವ ಜಗತ್ತಾಗಿ ತೋರ್ತಾ ಇದೆ. ಕಾಣುವ ಜೀವ ಜಗತ್ತೆಲ್ಲವೂ ಕೂಡ ಸಾಕ್ಷಿಯಾದ ಆತ್ಮನೇ ಹೌದು ಅಂತ ಐಕ್ಯವನ್ನು ಅಂತ ಅರ್ಥ ಮಾಡ್ಕೊಳ್ಬೇಕು. ಜೀವ ಬ್ರಹ್ಮ ಐಕ್ಯ ಎಂಬುದಾಗಿ ಹೇಳ್ತಾರೆ.
ಅದು ಸಂಪೂರ್ಣ ಜ್ಞಾನ. ಆಗ ನಾನು ಅಂದಾಗ ನನಗೆ ಎಲ್ಲೋ ಶರೀರದ ಒಳಗಡೆಗಿರುವವನಲ್ಲ, ಸರ್ವಾಧಿಷ್ಠಾನವಾದ ಸರ್ವಾತ್ಮಕವಾದ ಆ ಪರಬ್ರಹ್ಮವೇ ಎಂಬುದಾಗಿ ಅರ್ಥವಾಗ್ತದೆ. ಯಾರಿಗೆ ಅರ್ಥವಾಗ್ತದೆ ಎಂಬುದನ್ನು ಮುಂದಿನ ಮಂತ್ರದಲ್ಲಿ ಹೇಳುತ್ತೆ. ತಮ್ಮ ಅಕ್ರತುಹು ಪಶ್ಯತಿ. ಅಕ್ರತುಹು ಅಂದ್ರೆ ಅಪಾಪಿ ಎಂಬುದಾಗಿ ಅರ್ಥ. ಶಂಕರ ಭಗವತ್ಪಾದರು ಸ್ಪಷ್ಟವಾಗಿ ಬರೀತಾರೆ. ಅಕ್ರತುಹು ಅಂದ್ರೆ ಅಕಾಮಹ, ಬಯಕೆ ಇಲ್ಲದವನು. ಕೃತು ಅಂದ್ರೆ ಬಯಕೆ, ಅಕ್ರತುಹು ಅಂದ್ರೆ ಬಯಕೆ ಇಲ್ಲದವನು. ದೃಷ್ಟ ಅದೃಷ್ಟ ಬಾಹ್ಯ ವಿಷಯೇಭ್ಯ ವಿಷಯೋಪರತ ಬುದ್ಧಿ ಇತ್ಯರ್ಥ. ಯಾರ ಮನಸ್ಸಲ್ಲಿ ಕಣ್ಣಿಗೆ ಕಾಣುವ ಪ್ರಪಂಚದ ವಿಷಯದಲ್ಲಿಯೂ ಕಾಣದ ಸ್ವರ್ಗಾದಿಗಳ ವಿಷಯದಲ್ಲಿಯೂ ಬಯಕೆಗಳಿರುವುದಿಲ್ಲವೋ ಹಾಗೆ ಧಾತು ಪ್ರಸಾದಾತು, ಇದು ಎರಡನೆಯ ಜ್ಞಾನದ ಸಾಧನ. ಧಾತು ಪ್ರಸಾದ, ಯಾವಾತನ ಧಾತುಗಳು ಪ್ರಸನ್ನವಾಗಿದೆಯೋ, ಯಾವಾತನಲ್ಲಿ ಬಯಕೆ ಇಲ್ಲವೋ ಅಂಥವನು ಆತ್ಮನ ಮಹಿಮೆಯನ್ನು ಕಂಡುಕೊಳ್ಳುತ್ತಾನೆ. ತಮ್ ಅಕ್ರತುಹು ಧಾತು ಪ್ರಸಾದಾತ್ ಆತ್ಮನ ಮಹಿಮಾನಂ ಪಶ್ಯತಿ. ಎಂತಹ ಆತ್ಮ ಎಂಬುದನ್ನು ಹಿಂದೆ ಹೇಳಿದ್ದಾರೆ. ಅದಕ್ಕೆ ಬೇಕಾದಂತಹ ಸಾಧನಗಳು ಯಾವುದು? ಕಾಮರಹಿತತ್ವ, ಬಯಕೆ ಇಲ್ಲದೆ ಇರೋದು ಒಂದು. ಇನ್ನೊಂದು ಧಾತುಗಳ ಪ್ರಸನ್ನ. ಧಾತು ಪ್ರಸನ್ನ ಆಗೋದು ಎನ್ನುವ ಶಬ್ದಕ್ಕೆ ಅರ್ಥ ಏನು? ಶಂಕರ ಸ್ಪಷ್ಟವಾಗಿ ಹೇಳ್ತಾರೆ. ಧಾತು ಅಂದ್ರೆ ಧಾರಣಾತ್ ಧಾತು. ಈ ಶರೀರವನ್ನ ಧರಿಸಿರುವುದರಿಂದ ಅದಕ್ಕೆ ಧಾತು ಅಂತ ಬರುತ್ತೆ. ಯಾವುದು ಶರೀರವನ್ನು ಧರಿಸಿರೋದು? ಮನ ಆದಿ ಕರಣಾನಿ ಧಾತವಃ. ಮನಸ್ಸು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಬುದ್ಧಿ, ಏನು ಉಪಕರಣಗಳು ನಮ್ಗಿವೆ ಇವುಗಳನ್ನ ಧಾತು ಅಂತ ಕರ್ತಿದ್ದಾರೆ. ಯಾಕಂದ್ರೆ ಶರೀರವನ್ನು ಧರಿಸಿಕೊಂಡಿದೆ. ಅದು ಇಲ್ಲದೆ ಇದ್ರೆ ಶರೀರ ವ್ಯವಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣ ಇಲ್ಲದೆ ಇದ್ರೆ ಶರೀರ ಹೇಗಿರ್ತದೆ? ಜ್ಞಾನೇಂದ್ರಿಯಗಳು ಇಲ್ಲದೆ ಇದ್ರೆ ವ್ಯವಹಾರ ಹೇಗೆ ಸಾಧ್ಯ ಆಗ್ತದೆ? ಮನಸ್ಸಿಲ್ದಾಗಿದ್ರೆ ಅದಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಧಾತು ಅಂದ್ರೆ ಕರಣಗಳು ಅಂತ. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪಂಚಪ್ರಾಣ ಮತ್ತು ಅಂತಃಕರಣ ಇವೆಲ್ಲ ಧಾತು ಎನ್ನುವ ಶಬ್ದದಿಂದ ಕರೆಯಲ್ಪಟ್ಟು. ಅದು ಪ್ರಸನ್ನವಾಗಬೇಕು, ಅದು ಪ್ರಶಾಂತವಾಗಬೇಕು. ಮನಸ್ಸಿನ ಪ್ರಶಾಂತತೆ ಮತ್ತು ಮನಸ್ಸಿನಲ್ಲಿ ಕಾಮ ಇಲ್ಲದಿರುವಿಕೆ, ಈ ಎರಡು ಗುಣಗಳಿದ್ದವನು ಮಾತ್ರ ಆತ್ಮನನ್ನು ಅರಿತುಕೊಳ್ಳಬಲ್ಲ. ಇದು ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಯಾವಾತನಲ್ಲಿ ಕಾಮ ಇದೆಯೋ ಅವನ ಧಾತುಗಳು ಪ್ರಸನ್ನವಾಗಿರಲ್ಲ. ಅತ್ಯಂತ ಬಹಿರ್ಮುಖ ಚಿತ್ತನಾಗಿರ್ತಾನೆ. ಮನಸ್ಸು ಕುಣಿತಾ ಇರ್ತದೆ, ಇಂದ್ರಿಯಗಳು ಕುಣಿತಾ ಇರುತ್ತೆ, ಶರೀರಗಳು ಬಹಿರ್ಮುಖವಾಗಿ ಚಲಿಸ್ತಾ ಇರ್ತದೆ. ಅಂತವನಿಗೆ ಅಂತರ್ಮುಖವಾಗಿ ಯೋಚನೆ ಮಾಡುವ ಸಾಮರ್ಥ್ಯ ಹೇಗೆ ಸಾಧ್ಯ? ಆದ್ರಿಂದ ಧ್ಯಾನ ಮಾಡಿ ಅಂತ ಎಲ್ಲರೂ ಧ್ಯಾನ ಮಾಡೋದಕ್ಕೂ ಒಂದು ಮನಸ್ಸಿನ ಪ್ರಶಾಂತತೆ ಬೇಕಲ್ವೇ? ಪ್ರಶಾಂತ ಆತ್ಮ ವಿಗತ ಭೀಹಿ ಬ್ರಹ್ಮಚಾರಿ ವ್ರತೆ ಸ್ಥಿತ. ಕೃಷ್ಣ ಹೇಳ್ತಾನೆ, ಧ್ಯಾನ ಮಾಡೋದಕ್ಕಿಂತ ಮುಂಚೆ ಪ್ರಸನ್ನ ಆತ್ಮ ಆಗಿರ್ಬೇಕು ಅವನು, ಪ್ರಶಾಂತ ಆತ್ಮ ಆಗಿರ್ಬೇಕು. ಅಂದ್ರೆ ರಿಲೇಟಿವ್ಲಿ ಹಿ ಶುಡ್ ಬಿ ಕ್ವೈಟ್. ಅದಕ್ಕೆ ಕರ್ಮಯೋಗ, ಉಪಾಸನಾ ಯೋಗ ಆದ್ಮೇಲೆ ಆಮೇಲೆ ಧ್ಯಾನ ಯೋಗ. ಆರು ವೃಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಚತೆ ಯೋಗ ಆರೂಢ ಸ್ಥಿತಸ್ಯೋ ಶಮಃ ಕಾರಣ. ಶಮ ಅಂದ್ರೆ ಧ್ಯಾನ, ಮೆಡಿಟೇಷನ್, ಆತ್ಮನ ಧ್ಯಾನ. ಅದಕ್ಕಿಂತ ಮುಂಚೆ ಕರ್ಮಯೋಗ, ಉಪಾಸನಾ ಯೋಗಗಳನ್ನ ಮಾಡಿ ತನ್ನ ಕರ್ಣಗಳನ್ನ ಪ್ರಶಾಂತ ಮಾಡಿಕೊಂಡವನು ಆತ್ಮವಿಚಾರದ ಮೂಲಕವಾಗಿ ಅವನು ಸತ್ಯವನ್ನು ಕಂಡುಕೊಳ್ತಾನೆ. ಹೇಗೆಂಬುದಾಗಿ ಕಂಡುಕೊಳ್ತಾನೆ? ನನ್ನ ಹೃದಯವನ್ನು ಬೆಳಗುವ ಸಾಕ್ಷಿ ಸ್ವರೂಪವು ಈ ಜಗತ್ತಿಗೂ ಆತ್ಮವಾಗಿರತಕ್ಕಂಥದ್ದು ಎಂಬುದಾಗಿ ಕಂಡುಕೊಳ್ತಾನೆ. ಹಾಗೆ ಕಂಡುಕೊಂಡವನಿಗೆ ಏನು ಫಲ ಸಿಗುತ್ತದೆ? ಪ್ರಯೋಜನವನುದ್ದೇಶ ನಮಂದೋಪಿ ಪ್ರವರ್ತತೆ ಅಲ್ವಾ? ಇಷ್ಟೆಲ್ಲ ಕಷ್ಟಪಡಬೇಕು ಅಂದ್ರೆ ನಮಗೆ ಏನ್ ಲಾಭ ಅಂತ ಕೇಳ್ತೇವೆ. ಅದಕ್ಕೆ ಉಪನಿಷತ್ ಹೇಳುತ್ತೆ, ವೀತ ಶೋಕೋ ಭವತಿ. ಆತ್ಮನನ್ನ ಅರಿತುಕೊಂಡವನು ವೀತ ಶೋಕನಾಗ್ತಾನೆ. ಶೋಕ ಅಂತ ಹೇಳಿದ್ರೆ ದುಃಖ.
ಇಲ್ಲಿ ಮಹಿಮಾನಮಾತ್ಮನಃ ಅನ್ನೋ ಶಬ್ದ ಇದೆ. ಆತ್ಮನ ಮಹಿಮೆಯನ್ನು ತಿಳ್ಕೊಳ್ಬೇಕು. ಮಹಿಮೆ ಅಂದ್ರೆ ಅರ್ಥ ಆತ್ಮನು ಸರ್ವಶಕ್ತನು, ಸರ್ವಾಂತರ್ಯಾಮಿಯು, ನಮ್ಮ ಕಷ್ಟಗಳನ್ನ ದೂರ ಮಾಡುವವನು ಅನ್ನುವಂಥದ್ದು ಸಗುಣದ ಮಹಿಮೆ ಒಂದಿದೆ. ಅದರ ಬಗ್ಗೆ ಅಲ್ಲ ಇಲ್ಲಿ ಹೇಳ್ತಿರೋದು, ನಿರ್ಗುಣದ ಮಹಿಮೆಯನ್ನು ಅರ್ಥಕೊಳ್ಳು. ಅದನ್ನ ಹೇಳ್ತಾರೆ, ಕರ್ಮ ನಿಮಿತ್ತ ವೃದ್ಧಿ ಕ್ಷಯ ರಹಿತ. ಕರ್ಮದ ಕಾರಣದಿಂದ ವೃದ್ಧಿಯೂ ಕ್ಷಯವೂ ಆಗದೇ ಇರುವ ನಿತ್ಯ ಶುದ್ಧ ಬುದ್ಧ ಮುಕ್ತನಾದ ಆ ಚೇತನ ಸ್ವರೂಪವೇ ಮಹಿಮೆಯಲ್ಲಿ. ಏನೇನು ಆತ್ಮನ ಲಕ್ಷಣಗಳನ್ನು ಹೇಳಿದೆ, ನಿತ್ಯತ್ವ, ಸತ್ಯತ್ವ, ಅವಿಕ್ರಿಯತ್ವ, ಅಭೋಕ್ತೃತ್ವ, ಇನ್ನೇನೇನು ನಿರ್ಗಣ ಸ್ವರೂಪವನ್ನು, ಅದೇ ಮಹಿಮೆಯಲ್ಲಿ. ಆ ಮಹಿಮೆಯನ್ನ ಅರಿತುಕೊಳ್ಳೋದು ಅನ್ನೋ ಶಬ್ದಕ್ಕೆ ಅರ್ಥ ಏನೋ ಅದನ್ನು ಸ್ಪಷ್ಟವಾಗಿ ಶಂಕರ ಭಾಷ್ಯ ಬಹಳ ಉತ್ತಮವಾದಂತಹ ಒಂದು ಸಂಗತಿ. ಸಣ್ಣ ಸಣ್ಣ ವಾಕ್ಯ, ಅದು ಬಹಳ ಕಥೆಗಳನ್ನು ಮತ್ತು ವಿವರಣೆಗಳನ್ನು ಕೊಡಲ್ಲ, ಆದರೆ ಸಣ್ಣ ಸಣ್ಣ ವಾಕ್ಯದಲ್ಲೇ ಸ್ಪಷ್ಟತೆಯನ್ನು ಕೊಡ್ತಾರೆ. ಅದು ಶಂಕರ ಭಗವತ್ಪಾದರ ಶ್ರೇಷ್ಠತೆ. ಪಶ್ಯತಿ ಎನ್ನುವ ಶಬ್ದಕ್ಕೆ ಜಾನಾತಿ ಅಂತ, ನೋಡೋದು ಎನ್ನುವ ಶಬ್ದಕ್ಕೆ ಅರ್ಥ ಏನೋ ತಿಳ್ಕೊಳ್ಳೋದು ಅಂತ ಅರ್ಥ ಇಲ್ಲ. ಆತ್ಮನ ನೋಡುವುದು ಅಂದ್ರೆ ಹೇಗೆ, ಅಯಂ ಅಹಂ ಅಸ್ಮಿ ಇತಿ ಸಾಕ್ಷಾತ್ ವಿಜಾನಾತಿ, ಅಪರೋಕ್ಷವಾಗಿ ತಿಳಿದುಕೊಳ್ಳೋದು. ಇಂತಹ ಆತ್ಮನು ನಾನಿದ್ದೇನೆ ಅಂತ. ಇದು ಬುದ್ಧಿಯಲ್ಲೇ ತಿಳ್ಕೊಳ್ಳೋ ಪ್ರಕ್ರಿಯೆ. ಆತ್ಮನಿಗೆ ಜ್ಞಾನ ಆಗ್ತದೆ ಅಂದ್ರೆ ಆತ್ಮನಲ್ಲಿ ಜ್ಞಾನ ಅನ್ನುವ ಕ್ರಿಯೆ ಸಂಭವಿಸದೆ ಅಂತಲ್ಲ. ಕ್ರಿಯೆಗಳೆಲ್ಲವೂ ಸಂಭವಿಸುವುದು ಬುದ್ಧಿಯಲ್ಲಿ. ಅಜ್ಞಾನ ಇರುವುದು ಬುದ್ಧಿಯಲ್ಲಿ, ಜ್ಞಾನ ಆಗುವುದು ಬುದ್ಧಿಯಲ್ಲಿ. ಹೇಗೆ ಜ್ಞಾನ ಆಗ್ತದೆ ಅಂದ್ರೆ ಈ ಎಲ್ಲ ಲಕ್ಷಣಗಳನ್ನು ಒಳಗೊಂಡ, ಅಣೋಹೋ ಅಣೀಯಾನ್ ಮಹತೋ ಮಹೀಯಾನ್ ನಹನ್ಯತೆ ಹನ್ಯಮಾನೆ ಶರೀರೆ, ಈ ಮುಂತಾದಂತಹ ಏನು ಲಕ್ಷಣಗಳಿದೆ, ಮಹಿಮೆ ಇದೆ ಆತ್ಮನದ್ದು, ಅಂತಹ ಆತ್ಮನು ಅಯಂ ಅಹಂ ಅಸ್ಮಿ, ನಾನಿದ್ದೇನೆ ಅಂತ ತಿಳ್ಕೊಳ್ಬೇಕು. ಅದನ್ನು ಸಾಕ್ಷಾತ್ ವಿಜಾನಾತಿ ಅಂತ ಹೇಳ್ತಾರೆ. ಸಾಕ್ಷಾತ್ ಅಂದ್ರೆ ಅಪರೋಕ್ಷವಾಗಿ ಅಂತ ಅರ್ಥ. ಪರೋಕ್ಷ ಜ್ಞಾನ ಬೇರೆ, ಅಪರೋಕ್ಷ ಜ್ಞಾನ ಬೇರೆ. ಪರೋಕ್ಷ ಜ್ಞಾನ ಅಂತಹ ಒಂದು ಆತ್ಮ ಇದೆ ಅಂತ ತಿಳ್ಕೊಂಡ್ರು, ಶ್ರುತಿಯ ಮೂಲಕವಾಗಿ, ಗುರುಪದೇಶದ ಮೂಲಕವಾಗಿ, ನನ್ನೊಳಗೊಂದು ಅಂತ ಆತ್ಮ ಇದೆ, ಆ ಆತ್ಮವೇ ಸರ್ವ ವ್ಯಾಪಕವಾಗಿದೆ ಅಂತ ತಿಳ್ಕೊಂಡ್ರೆ ಅದು ಪರೋಕ್ಷ ಜ್ಞಾನ. ಆ ಆತ್ಮನೇ ನಾನಿದ್ದೇನೆ ಅಂತ ನೇರವಾಗಿ ತಿಳ್ಕೊಳ್ಳೋದಕ್ಕೆ ಅಪರೋಕ್ಷ ಜ್ಞಾನ ಅಂತ ಹೇಳ್ತಾರೆ. ಹಾಗಾದವನಿಗೆ ಏನಾಗ್ತದೆ, ವೀತಶೋಕೋ ಭವತಿ ವಿಗತ ಶೋಕೋ ಭವತಿ ಅನ್ನೋ ದುಃಖದಿಂದ ಬಿಡಲ್ಪಡ್ತಾನೆ. ದುಃಖಕ್ಕೆ ಮುಖ್ಯ ಕಾರಣವೇ ಶರೀರಾತ್ಮ ಭಾವ ಅಥವಾ ಜೀವಾತ್ಮ ಭಾವ. ಎಲ್ಲಿ ತನಕ ನಾನು ಪರಿಚ್ಛಿನ್ನವಾದ ಶರೀರ ಮನಸ್ಸು ಬುದ್ಧಿಗಳಿಗೆ ಸೀಮಿತ ಮಾಡಿಕೊಳ್ತೇನೋ ಅದರ ದೋಷಗಳೆಲ್ಲವೂ ಕೂಡ ನನಗೆ ಬಂದು ಅಂಟಿಕೊಳ್ತವೆ. ನಾನು ಇಂಥವನು ಅಂತ ಅಂದ್ಕೊಂಡಾಗ ಇನ್ನೊಬ್ಬರು ಮಾಡಿದ ಅವಮಾನ ನನಗೆ ತಟ್ಟುತ್ತದೆ. ನಾನು ಇಂಥ ಕರ್ಮವನ್ನ ಮಾಡಿದೆ, ಇಂಥ ಫಲವನ್ನ ಬಯಸ್ತೇನೆ ಅಂದುಕೊಂಡವನಿಗೆ ಲಾಭ ನಷ್ಟಗಳ ಪರಿಣಾಮ ಉಂಟಾಗ್ತದೆ. ಅದು ಯಾವುದಕ್ಕೂ ನನಗೂ ಸಂಬಂಧವೇ ಇಲ್ಲ ಎಂಬುದಾಗಿ ಜಾಗೃತ್ನವನು ಸ್ವಪ್ನವನ್ನು ನೋಡುವ ಹಾಗೆ. ಸ್ವಪ್ನದಲ್ಲಿ ನಡೆದಂತಹ ಎಲ್ಲ ಘಟನೆಗಳು ಜಾಗೃತ್ನವನಾದ ನನಗೆ ಯಾವ ಸಂಬಂಧವೂ ಇಲ್ಲವೋ ಹಾಗೆ ಸಾಕ್ಷಿ ಚೈತನ್ಯವಾದ ಪರಬ್ರಹ್ಮ ಸ್ವರೂಪವಾದ ನನಗೆ ಶರೀರ ಮನಸ್ಸು ಬುದ್ಧಿ ಮತ್ತು ಹೊರಗಡೆಗೆ ಮಿಥ್ಯಾ ಪ್ರಪಂಚಕ್ಕೆ ಸಂಬಂಧಪಟ್ಟಂತ ಯಾವ ವ್ಯವಹಾರಗಳು ಅಂಟುವುದಿಲ್ಲ ಎಂಬುದಾಗಿ ಆತ್ಮನ ಯಥಾರ್ಥ ಸ್ವರೂಪವನ್ನು ಅರಿತುಕೊಂಡವನಿಗೆ ಶೋಕರಹಿತನಾಗ್ತಾನೆ, ದುಃಖರಹಿತನಾಗ್ತಾನೆ ಎಂಬುದಾಗಿ ಶ್ರುತಿ ಆತ್ಮಸ್ವರೂಪದ ಸರ್ವಾಧಿಷ್ಠಾನ ಸ್ವರೂಪ ಮತ್ತು ಅಥವಾ ಸರ್ವಾತ್ಮ ಸ್ವರೂಪವನ್ನ ಅದು ತಿಳಿಸಿಕೊಟ್ಟಿದೆ. ಮುಂದಿನ ಮಂತ್ರದಲ್ಲಿ ಆತ್ಮನ ನಿರುಪಾಧಿಕ ಮತ್ತು ಸೋಪಾಧಿಕ ಸ್ವರೂಪವನ್ನ ಒಂದು ವಿಶಿಷ್ಟವಾದ ರೀತಿಯಲ್ಲಿ ತಿಳಿಸಿಕೊಡುತ್ತೆ. ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.